श्रीगुरुभ्यो नमः। जन्माद्यस्य तोन्मादितरतश्चार्थेषु विद्यस्वराट् ते ब्रह्मज्ञायादिकवये मुह्यन्ति यं सूर्यः धानास्तेन सत्यं परं धीमहि धर्मप्रोक्षितकैतवत्र परमो निर्वस्त्राणां सतां वेद्यं मास्तमत्रमस्तु योगं तापत्रयोन्मूलनं श्रीमद्भागवते महामन्त्रते क्षमापरि निर्मतल्पतरो कलितं फलं सुखमुखादपुत्रमसेवितं श्रीमद्भागवतं रसमालयं मुहुरहो पिता भूर्भावकाः यं प्रवोदन्तमापेतकृत्यं द्वैपायनो विरहकातराजहाय पुत्रैतन्मयतया तरोऽपि नेदुः तं सर्वभूतहृदयं मुनिमानवतोऽस्मि यस्मान्मानसुखारमेकमध्यात्मदीपमधिगीर्षतान्तमोन्नः संसारिणां करुणयाः पुराणमुख्यं तम्यासुमुख्यां मुनिमुनीनां नारायणं नमस्कृत्य हरिं चैव नरोत्तमं देवीं सरस्वतीं व्यासं ततो जयमुदीरयेत् सृष्टिस्थित्यप्ययेहानेति श्रीमोबन्धमोक्षाश्च यस्मात् तस्य श्रीप्रमरुद्रप्रबद्धसुरद्देशप्राप्तस्य विष्णोर्दृष्टा समस्ताः सर्वमनिधिस्तवदोषदचेतः पूर्णान्तोदयो परमश्चिन्तयितं महान्तं अभ्रमन्भङ्गरहितं वेदं विपुलं सदानन्दतीर्थं त्वं भजतापत्रयापं चित्रपदेश्च गम्भीरे वाक्यैर्मानैर्घटितैः गुरुभावनञ्जयन्ती भातिश्रीतीर्थः अञ्जनासुं सान्निध्याग्नेनुरागं भजतप्रयोजनकं भजेयं हनुमद्याप्रचारित्रं सद्योतभास्करं विश्यामान्यगुरुं वन्दे विद्याविद्योतभास्करं तपस्वाध्यायशुश्रूषादिष्टभुजात्मने ईश्वरं विष्णुं वन्दे गुरुवाक्यं आपां मौलिकपर्यन्तं गुरूणामात्मं स्मरेत् ಇಂದಿನ ಶ್ಲೋಕಗಳಲ್ಲಿ ಅಜಾಮಿಳನ್ನು ಕರೆದುಕೊಂಡು ಹೋಗಿ ಬಂದ ಯಮದೂತರನ್ನು ಕುರಿತು ವಿಷ್ಣುದೂತರ ತಡೆದಿದ್ದಾರೆ. ಹಾಗೆ ಯಮದೂತರು ವಿಷ್ಣುದೂತರನ್ನು ಕುರಿತು ನಾವು ಧರ್ಮರಾಜನ ಶಾಸನವನ್ನು ನೆರವೇರಿಸ್ತಕ್ಕಂಥವ್ರು ನಾವು ನಮ್ಮನ್ನು ಯಾರೂ ತಡೆಯುವುದಿಲ್ಲ, ನೀವು ಬಂದು ನಮ್ಮನ್ನು ತಡೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಆಗ ಯಾಕೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಇವನ್ನ ಅಂತ ಹೇಳಿ, ನೀವು ಅಧರ್ಮವನ್ನು ಮಾಡಿದ್ದಾನೆ, ನೀವು ಶಿಕ್ಷೆಯನ್ನು ಕೊಡಲು ಕರೆದುಕೊಂಡು ಹೋಗ್ತೀನಿ ಅಂದಾಗ ಧರ್ಮ ಮಾಡಿದವರೆಲ್ಲ ಶಿಕ್ಷೆ ಒಳಗಾಗ್ತಾರೋ, ಅಧರ್ಮ ಮಾಡಿದ್ರೆ ಕೆಲವರು ಶಿಕ್ಷೆಗೆ ಒಳಗಾಗ್ತಾರೋ ಅಥವಾ ಕೆಲವರು ಇಲ್ಲ ಅಂತ ನಿಯಮ ಇದೆಯೋ, ಅಂದರೆ ಪ್ರಾಯಶ್ಚಿತ್ತ ಮಾಡಿದವರು ಶಿಕ್ಷೆಗೆ ಒಳಗಾಗೋದಿಲ್ಲ, ಪ್ರಾಯಶ್ಚಿತ್ತ ಇಲ್ಲದೆ ಶಿಕ್ಷೆ ಮಾಡ್ಕೊತಾರೆ ಅಂತ ನಿಯಮ ಇದೆಯೋ, ಅಥವಾ ಅಧರ್ಮ ಮಾಡಿದವರು ಎಲ್ಲರೂ ಶಿಕ್ಷೆಗೆ ಒಳಗಾಗ್ತಾರೋ. ಮತ್ತೆ ಧರ್ಮ ಅಧರ್ಮ ಅಂತ ಹೇಳ್ತಾ ಇದ್ದೀವಿ, ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಹೇಳಿ ಅಂತ ಕೇಳಿದಾಗ ಯಮದೂತರು ಹೇಳ್ತಾರೆ, ನಾವು ತಿಳ್ಕೊಂಡಿದ್ದೀವಿ ವೇದದಲ್ಲಿ ಯಾವುದನ್ನು ಮಾಡಬೇಕು ಅಂತ ಹೇಳಿದವರು ಧರ್ಮ, ಯಾವುದನ್ನು ಬಿಡಬೇಕು ಅಂತ ಹೇಳಿದವರು ಧರ್ಮ, ಅದನ್ನು ಯಾರು ಅಧರ್ಮವನ್ನು ಮಾಡ್ತಾರೋ ಅವರಿಗೆಲ್ಲ ಶಿಕ್ಷೆ ಇದ್ದೇ ಇದೆ. ಇದನ್ನು ನಾವು ತಿಳ್ಕೊಂಡು ಅಂತ ವಿಸ್ತಾರವಾಗಿ ಹೇಳಿದಾಗ ಆಗ ಅದಕ್ಕೆ ಕಾರಣ ಏನು, ಪ್ರಕೃತಿಯ ಬಂಧ ಇದೆ, ಪ್ರಕೃತಿಯ ಬಂಧದ ಕಾರಣದಿಂದ ಅದನ್ನು ಅವನಿಗೆ ಶಿಕ್ಷೆಯನ್ನು ಅವನು ರಾಗ ಎಲ್ಲರೂ ಕೆಟ್ಟದ್ದನ್ನು ಒಳ್ಳೆಯದು ತಿಳ್ಕೊಳ್ಳೋದಕ್ಕೆ ರಾಗ ಆಗ್ತದೆ, ಒಳ್ಳೆಯದನ್ನು ಕೆಟ್ಟದ್ದು ತಿಳ್ಕೊಳ್ಳೋದು ದ್ವೇಷ. ಎಲ್ಲ ರಾಗ ಎಲ್ಲ ದ್ವೇಷಗಳು ತಪ್ಪಲ್ಲ. ಒಳ್ಳೆಯದರಲ್ಲಿ ರಾಗ ಮಾಡೋದು ಒಳ್ಳೆಯದು, ಕೆಟ್ಟದ್ರಲ್ಲಿ ದ್ವೇಷವನ್ನು ಮಾಡೋದು ಒಳ್ಳೆಯದು. ಆದರೆ ಒಳ್ಳೆಯವರಲ್ಲಿ ದ್ವೇಷವನ್ನು ಮಾಡೋದು, ಕೆಟ್ಟದ್ರಲ್ಲಿ ರಾಗವನ್ನು ಮಾಡೋದು ಅದು ಒಳ್ಳೆಯದು. ಆ ರಾಗ ದ್ವೇಷ ಎಲ್ಲಿ ರಾಗ ಇರಬೇಕು ಅಲ್ಲಿ ರಾಗ ಇರಬೇಕು, ಎಲ್ಲಿ ದ್ವೇಷ ಇರಬೇಕು ಅಲ್ಲಿ ದ್ವೇಷ ಇರಬೇಕು. ರಾಗ ಇರಬೇಕಾದ ಕಡೆ ದ್ವೇಷ ಇದ್ದು, ದ್ವೇಷ ಇರಬೇಕಾದ ಕಡೆ ರಾಗ ಇದ್ದರೆ ಅದು ಮಾತ್ರ ದೋಷ ಆಗುತ್ತೆ. ರಾಗ ದ್ವೇಷಗಳೇ ದೋಷ ಆಗೋದಿಲ್ಲ ಅಂತ ವರದರಾಜ ಸ್ವಾಮಿಗಳು ರಾಗವನ್ನು ದೇವರ ಪಾದಕ್ಕೆ ಸೇರಿಸಿದರೆ, ದ್ವೇಷವನ್ನು ದೇವರ ವಿರೋಧಿಗಳು ಸೇರಿಸಿದರೆ ಆಗ ರಾಗದ್ವೇಷಗಳು ಪ್ರಶಂಸಾರ್ಹವೇ ಆಗುತ್ತೆ ಹೊರತಾಗಿ ದೇವರ ವಿರೋಧ ಮಾಡುವುದರಲ್ಲಿ ದ್ವೇಷ, ದೇವರ ಪ್ರೀತಿಯನ್ನು ಸಂಪಾದನೆ ಮಾಡುವುದರಲ್ಲಿ ರಾಗ. ಈ ರಾಗ ಮತ್ತು ದ್ವೇಷಗಳು ಎಲ್ಲರಿಗೂ ಇರಲೇಬೇಕು. ಆ ರಾಗ ದ್ವೇಷಗಳು ಇದ್ದರೆ ಮಾತ್ರ ಅವನು ಸಾಧನೆ ಆಗುತ್ತೆ, ಭಗವಂತನ ಅನುಗ್ರಹ ಆಗುತ್ತೆ ಅಂತ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಇವನು ಬ್ರಾಹ್ಮಣನಾಗಿದ್ದವನು ಆ ಎಲ್ಲ ಬ್ರಾಹ್ಮಣ ವೃತ್ತಿಯನ್ನೆಲ್ಲ ಬಿಟ್ಟು ಮನಸ್ಸಿಗೆ ಬಂದತ್ರ ಹಿಡ್ಕೊಂಡು ಯಾರನ್ನೂ ಮದುವೆ ಮಾಡಿಕೊಂಡು ಬಹುದೀರ್ಘ ಕಾಲವನ್ನು ಕಳೆದುಬಿಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ನಮ್ಮ ಗುರುಗಳ ನಮ್ಮ ಸ್ವಾಮಿಗಳಾದ ಯಮದೇವರು ಹೇಳಿದ್ದಾರೆ, ಅವರ್ತದ ಜಲಮ ಕಾಲಂ ಅಗಾನ ಅಶು ಜಲ ಮಲಾತ್ ಅಂತ ಒಂದು ಶಬ್ದ ಇದೆ.
ಅಘಾಯು ಅಶುಚಿ ಮದಾತ. ಅಘಾಯು ಏನು ದೇವರು ಆಯಸ್ಸು ಕೊಟ್ಟಿದ್ದಾನೆ, ಅದು ಪುಣ್ಯಕ್ಕೆ ಸಂಪಾದನೆ ಮಾಡಬೇಕಾದ್ರೆ ಆಯಸ್ಬೇಕು ಹೊರತಾಗಿ ಆಯಸ್ಸು ತುಂಬ ಆಯಸ್ಸಿದೆ ಬರೀ ಪಾಪವನ್ನೇ ಸಂಪಾದನೆ ಮಾಡ್ತಾನೆ ಇರ್ತಾರೆ. ಆ ಆಯಸ್ಸು ಇದೇ ಪ್ರಯೋಜನ. ಇವನು ಮಾಡಿದ ಹಾಗೆ 88 ವರ್ಷ ಬಂದಿಲ್ಲ, 88 ವರ್ಷ ಪಾಪವನ್ನೇ ಸಂಪಾದನೆ ಮಾಡಿದ. ಆಯಸ್ಸೆಲ್ಲ ಪಾಪ ಸಂಪಾದನೆ ಬೇಕಾಗಿತ್ತು. ಅಶುಚಿ ಶೌಚ ಅನ್ನೋದು ಇಲ್ಲ. ಮಲಾತ್ ಅಂತ ಒಂದು ಶಬ್ದ ಇದೆ. ಮಲಾತ್ ಅಂದ್ರೆ ಬಲವನ್ನು ಭಕ್ಷಣೆ ಮಾಡಿದವನು ಅಂತ ಅನ್ಸುತ್ತೆ. ಯಾರು ಮಾಡೋದಿಲ್ಲ. ಅದಕ್ಕೆ ಸತ್ಯಮೋತ್ಸವ ಬಂದು ಯಾರು ಸ್ನಾನವನ್ನು ಮಾಡೋದಕ್ಕೆ ಮುಂಚೆ ಆಹಾರವನ್ನು ತಗೋತಾರೋ ಅದೆಲ್ಲ ಮಲಭಕ್ಷಣ ಅಂತ ಅರ್ಥ. ಆದರೆ ಇವರು ಸಹಜ ನಿಯಮ ಏನಿದ್ರು ಇಲ್ಲ, ಅವರನ್ನು ಮದುವೆ ಮಾಡ್ಕೊಂಡ್ರೆ ಆದ್ದರಿಂದ ಇವನು ಏನು ತಿಂದಿದ್ದಾನೆ ಎಲ್ಲೋ ಅದಕ್ಕೆ ಸಮಾನವಾದ್ದರಿಂದ ಇದು ಅಂಥ ಒಂದು ವೃತ್ತಿಯನ್ನು ಮಾಡಿದ ಇವನು. ಇಷ್ಟು ಹೇಳಿದ್ದು ಆಗ ವಿಷ್ಣುದೂತರು ಮಾತನಾಡ್ತಾರೆ. ಯಮದೂತರು ಇಷ್ಟು ಹೇಳಿದ್ಮೇಲೆ ಎಲ್ಲ ಅವ್ರು ಹೇಳಿದ್ದು ಕೇಳ್ತಾ ಇದ್ರು. ಆಗ ಹೇಳ್ತಾರೆ, ಅಹಂಕೃಷ್ಣಂ ಧರ್ಮದೃಶಂ ಅಧರ್ಮ ಸ್ಪೃಶತೆ ವೃಷಂ ಯತ್ರಾದ ಅದಂಡೇಶು ಅಪಾಪೇಶು ದಂಡೋಯೋಗ್ಯತೆ ಯತಃ. ನೀವು ಹೇಳಿದ್ದೆಲ್ಲ ಸರಿ, ಅದು ಮಾತ್ರ ಒಂದು ಅಂಶ ಇದೆ ಅದರಲ್ಲಿ. ಅಧರ್ಮ ಮಾಡಿದವರೆಲ್ಲರೂ ಪಾಪಕ್ಕೆ ಶಿಕ್ಷೆ ಗುರಿ ಆಗ್ತಾರೋ, ಕೆಲವು ಮಾತ್ರ ಶಿಕ್ಷೆ ಗುರಿ ಆಗ್ತಾರೋ. ನೀವು ಹೇಳಿದ್ರೆ ಅಧರ್ಮವನ್ನು ಮಾಡಿದವರೆಲ್ಲ ಶಿಕ್ಷೆ ಗುರಿ ಆಗ್ತಾರೆ ಅಂತ. ಹಾಗಲ್ಲ, ಅಧರ್ಮ ಮಾಡಿದವರೆಲ್ಲ ಶಿಕ್ಷೆ ಗುರಿ ಆಗೋದಿಲ್ಲ. ಅದನ್ನು ನೀವು ಪ್ರಾಯಶ್ಚಿತ್ತವನ್ನು ಮಾಡ್ಕೊಂಡಿದ್ದಾರೆ ಅಂತ ಮುಂದೆ ಹೇಳ್ತಾರೆ. ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡವರು ಶಿಕ್ಷೆ ಗುರಿ ಆಗೋದಿಲ್ಲ. ನಿಮಗೆ ಇಷ್ಟು ಕಾಲ ಇಲ್ಲ ಅಂತಂದರೆ ನೀವು ಧರ್ಮದರ್ಶಿಗಳು, ನೀವು ಧರ್ಮ ನೋಡಿ ಅದಕ್ಕೆ ನಿಮ್ಮ ಪ್ರಭುವಾದ ಯಮನ ಆಜ್ಞತೆ ನೀವು ಶಿಕ್ಷೆ ಕೊಡೋದು. ನಿಮ್ಮಂತ ಅವ್ರಿಗೆ ಇಂಥ ದೃಷ್ಟಿ ಬಂದರೆ ಪ್ರಪಂಚದಲ್ಲಿ ಯಾರನ್ನು ನಂಬಕ್ಕೆ ಸಾಧ್ಯ? ಧರ್ಮದರ್ಶಿಗಳು ನೀವು. ಇವನ್ ಧರ್ಮ ನಿಮ್ಗೆ ಅಧರ್ಮ ಹೇಗೆ ಕಾಣುತ್ತೆ ಇವನಲ್ಲಿ, ನೀವು ಅಧರ್ಮವನ್ನು ಮಾತ್ರ ಹೇಳಿದ್ರೆ ಹೊರತಾಗಿ ಅವ್ನು ಮಾಡಿದ ಧರ್ಮವನ್ನು ಹೇಳಿಲ್ಲ ನೀವು. ಆದರೆ ಜಗನ್ನನ್ನು ಹೇಳಬೇಕು, ಅದರಿಂದ ಮಾಡಲಿಲ್ಲ. ನಿಮ್ಮ ಕಡೆಗೆ ಅಧರ್ಮ ಮಾತ್ರ ಕಾಣ್ತಾ ಇದೆ, ಧರ್ಮ ಕಾಣ್ತಾ ಇಲ್ಲ. ಇದು ಪಕ್ಷಪಾತ ದೃಷ್ಟಿ. ನಿಮ್ಮಂತಹ ಧರ್ಮದಷ್ಟಾರರಿಗೆ ಇಂಥ ಪಕ್ಷಪಾತ ದೃಷ್ಟಿ ಸರಿಯಲ್ಲ. ಯಾಕೆಂದ್ರೆ ಪ್ರಜಾನಾಂ ಪಿತರೋ ಏಚ ಶಾಸ್ತ್ರಾರ ಸಾಧವ ಸಮಾಹ ಯದಿ ಸ್ಯಾತ್ ತೇಷು ವೈಷಮ್ಯಂ ಕವ್ಯಾಂತಿ ಶರಣಂ ಪ್ರಜಾಃ. ರಾಜನಾದವನು ಪ್ರಜೆಗಳಿಗೆ ಸಮಾನಾಗಿರ್ಬೇಕು, ಪಕ್ಷಪಾತ ಕಾಣಿ. ಒಬ್ಬರಿಗೆ ಪಕ್ಷಪಾತವನ್ನು ಮಾಡೋದು, ಒಬ್ಬರಿಗೆ ಅನುಕೂಲ ಮಾಡೋದು, ಒಬ್ಬರು ಪ್ರತಿಕೂಲ ಮಾಡೋದು ಹಾಗೆ ಮಾಡಬಾರ್ದು. ಹಾಗೆ ತಂದೆ ತಾಯಿಗಳಾದವರು ಮಕ್ಕಳಿಗೆ ಒಬ್ಬರಲ್ಲಿ ತೃತೀಯ ಮಾಡೋದು, ಇನ್ನೊಬ್ಬರಲ್ಲಿ ತೃತೀಯ ಮಾಡದೇ ಮಕ್ಕಳು ನೋಡ್ಕೋಬಾರ್ದು, ಎಲ್ಲರೂ ಸಮಾನವಾಗಿ ಮಾಡಬೇಕು. ರಾಜ ಪ್ರಜೆಗಳನ್ನ ವಿಷಯವಾಗಿ ನೋಡ್ಕೊಂಡ್ರೆ ಯಾರ ಮೊರೆ ಹೋಗ್ಬೇಕು? ಆ ಕಾಲದಲ್ಲಿ ರಾಜನೇ ಎಲ್ಲ ನ್ಯಾಯಾಧೀಶ ಆದವನು ಮಾಡೋನು. ಅವನು ನ್ಯಾಯಾಧೀಶನಾದವನೇ ಈ ಪಕ್ಷಪಾತವನ್ನು ಮಾಡಿದ್ರೆ ಜನರು ಪ್ರಜೆಗಳು ಯಾರಿಗೂ ಮೊರೆ ಹೋಗಕ್ಕೆ ಸಾಧ್ಯವಿಲ್ಲ ಅಂತಾಗುತ್ತೆ. ಹಾಗೆ ತಂದೆ ತಾಯಿಗಳು ಚಿಕ್ಕವರು ಇರ್ತಾರೆ, ಮಕ್ಕಳು ತಂದೆ ತಾಯಿಗಳೇ ಅವರಿಗೆ ಆಶ್ರಯ, ತಂದೆ ತಾಯಿಗಳೇ ಸರ್ವಸ್ವ. ಆ ತಂದೆ ತಾಯಿಗಳು ಪಕ್ಷಪಾತವನ್ನು ಮಾಡಿದ್ರೆ ಅವ್ರು ಯಾರಿಗೂ ಮೊರೆಯನ್ನು ಹೋಗಬೇಕು. ಹಾಗಾಗತ್ತಾದ್ರಿಂದ ಯದ್ಯದ ಆಚರಣೆ ಶ್ರೇಷ್ಠ ಈ ಶ್ರೇಯ ವಿತರಿಸತಕ್ಕದ್ದು ಈ ಹೇಳಿ ಏಕತೆ ಲೋಕಸ್ಥನ ಬರ್ತದೆ. ರಾಜ ಹೇಗೆ ನಡ್ಕೋತಾರೆ ಆ ಪ್ರಜೆಗಳು ನಡ್ಕೋತಾರೆ. ತಂದೆ ತಾಯಿಗಳು ಹೇಗೆ ನಡ್ಕೋತಾರೆ, ಮುಂದೆ ಬಂದರೆ ನಮ್ಮ ತಂದೆ ತಾಯಿ ಹೇಗೆ ನಡ್ಕೊಂಡು ಅಂತ ಅವರ ತಂದೆ ತಾಯಿಗಳಲ್ಲಿ ಅವ್ರ ಗೌರವ ಇರುತ್ತೆ, ಅವ್ರು ನಡ್ಕೊಂಡ್ರೆ. ತಂದೆ ತಾಯಿಗಳೇ ತಪ್ಪು ಅಂದ್ಕೊಂಡ್ರೆ, ರಾಜನೇ ತಪ್ಪು ಅಂದ್ಕೊಂಡ್ರೆ ತಪ್ಪು ಮಾಡೋದಿಷ್ಟೇ ಅಲ್ಲ, ಅವ್ರಿಗೆ ದುರ್ಮಾರ್ಗವನ್ನು ತೋರಿಸ್ಕೊಟ್ಟ ರಾಜನ ಮುಂದೆ ದುರ್ಮಾರ್ಗವನ್ನು ತೋರಿಸ್ಕೊಟ್ಟ ತಂದೆ ತಾಯಿಗಳು. ಅದು ಯಾವನ್ನ ಪ್ರಮಾಣ ಇದು ನಾನು ಅನುಸರಿಸಬೇಕು ಅಂತ ತಿಳ್ಕೊಂಡು ಅನುಸರಿಸಬೇಕು ಅಂತ ಮಾಡ್ತಾರೋ ಅವರೇ ತಪ್ಪುದಾರಿಯನ್ನು ಹೇಳಿದ್ರೆ ಹೇಗೆ? ಯಸ್ಯಾಂಕೇಶ್ವರಾಧಾಯ ಲೋಕಸ್ವತಿ ನಿರ್ಭೂತಃ ಸ್ವಯಂ ಧರ್ಮ ಅಧರ್ಮ ನಹಿ ವೇದ ಯಥಾ ಪಶು. ಇವರು ಏನು ಮಾಡ್ತಾರೆ, ದೊಡ್ಡವ್ರು ಹೇಳಿದ್ದಾರೆ ಏನು ಮಾಡಬೇಕು. ನಮಗೆ ಧರ್ಮ ಅಂದರೆ ಏನು ಗೊತ್ತಿಲ್ಲ, ಅಧರ್ಮ ಅಂದರೆ ಏನು ಗೊತ್ತಿಲ್ಲ. ದೊಡ್ಡವ್ರು ಮಾಡಬೇಕು ಅಂತ ಹೇಳಿದ್ದಾರೆ, ಅದು ನಾವು ಮಾಡ್ತೀವಿ ಅಂತ ಮಾಡ್ತಾರೆ. ಎಷ್ಟು ಜನ ನಮಗೆ ದೊಡ್ಡವರು ಹೇಳಿದ್ದಾರೆ, ರಾಯರು ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ, ಆಚಾರ್ಯ ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವ ಧರ್ಮ ಯಾವ ಧರ್ಮ ಅಂತ ತೀರ್ಮಾನ ಮಾಡುವಷ್ಟು ನಮಗೆ ಶಕ್ತಿ ಇಲ್ಲ. ಆದರೆ ಅವ್ರು ಹೇಳಿದ್ದನ್ನು ಮಾಡ್ತೀವಿ ಅಂತ ಯಾರನ್ನು ನಂಬಿ ಧರ್ಮಾಚರಣೆ ಮಾಡಿ ಅಧರ್ಮ ಹಿಂದೆ ಹೋಗ್ತಾರೋ ಅಂತ ಯಾರ ನಂಬಿಕೆ ಇಟ್ಟಿರ್ತಾರೋ ಅವರೇ ತಪ್ಪನ್ನು ಮಾಡಿದ್ರೆ ಆಗ ಜನಗಳಿಗೆ ದಿಗ್ಭ್ರಮೆ ಆಗುತ್ತೆ, ಅವ್ರ ದಾರಿ ತಪ್ತಾರೆ. ಅಯಂ ಹಿ ಕೃತನಿವೇಶ ತುಂಬ ಮುಖ್ಯವಾದ ಶ್ಲೋಕಗಳು. ಅಯಂ ಹಿ ಕೃತನಿವೇಶ ಜನ್ಮಕೋಟಿ ಹಿಮಸಾಮತಿ ಯದ್ ವ್ಯಾಜಹಾರ ದಿವಶಃ ನಾಮ ಸ್ವಸ್ತಿ ಏನಂ ಬರೆಯೇ. ನೀವು ಇವನ ಮಾಡಿದ ಅಧರ್ಮವನ್ನು ಹೇಳ್ತಾ ಇದ್ದೀರಿ, ಆದರೆ ಮಾಡಿದ ಧರ್ಮವನ್ನು ಹೇಳಿಲ್ಲ. ಇವನು ಪ್ರಾಯಶ್ಚಿತ್ತ ಮಾಡ್ಕೊಂಡಿಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ, ಆದರೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿಲ್ಲ. ಏನು ಪ್ರಾಯಶ್ಚಿತ್ತವನ್ನು ಮಾಡಿದ ಅವನು ನಮಗೆ ಗೊತ್ತಾಗಿಲ್ವ ಅಂದರೆ ಯದ್ ವ್ಯಾಜಹಾರ ದೋಷಃ ನಾಮ ಸ್ವಸ್ತಿಯನ್ನು ಬರೆಯೇ. ಅವನು ದೇವರ ನಾಮವನ್ನು ಕೀರ್ತನೆ ಮಾಡಿದ, ನಾರಾಯಣ ಅಂತ ಕೀರ್ತನೆ ಮಾಡಿದಲ್ಲ, ಅದು ನಾಮ ಸ್ವಸ್ತಿಯನ್ನು ಎಲ್ಲ ಪಾಪವನ್ನು ಪರಿಹಾರ ಮಾಡಿ ಎಲ್ಲ ಮಂಗಳವನ್ನು ಉಂಟು ಮಾಡಿಕೊಳ್ತಕ್ಕಂಥ ನಾಮ ಅದು. ಅದನ್ನು ಯುವಶಃ ಆಚಾರ್ಯ ತಾತ್ಪರ್ಯ ಬರುತ್ತೆ.
ಎಲ್ಲ ಭಿಕ್ಷುಗಳು ನಾರಾಯಣ ಅಂತಾರೆ, ಕೃಷ್ಣ ಅಂತಾರೆ, ಪಾಪ ಹೋಗುತ್ತೆ. ಹಾಗೆಲ್ಲ ಕಾಯಕಾನ್ ವಾಚಿಕಾಭ್ಯಾಸ ವಾಚಿಕಾನ್ ಮಾನಸೋಭವೆ ಮಾನಸಾನ್ ವಿವಶೋ ಮುಚ್ಚಿ ಅಂತ ಆಚಾರ್ಯ ಉಪಾಯ ಮಾಡಿಕೊಟ್ಟು ನಾವು ನಾಲ್ಗೆಯಿಂದ ನಾರಾಯಣ ಕೃಷ್ಣ ಅಂತ ಹೇಳ್ತಾ ಇರಬೇಕು. ಯಾಕೆಂದರೆ ಈ ನಾಲ್ಗೆ ದೇವರು ಕೊಟ್ಟಿದ್ದಾರೆ ನಮಗೆ. ಇನ್ನು ಯಾವ ಪ್ರಾಣಿಗಳಿಗೂ ಮಾತು ವಾಕ್ಶಕ್ತಿ ಇಲ್ಲ, ಮನುಷ್ಯರು ಮಾತ್ರ ಇರೋದು. ಈ ದೇವರು ಕೊಟ್ಟೆ ಚಿಕ್ಕಂದ್ರಿಯ ಇದರಿಂದ ದೇವರ ಸ್ತೋತ್ರವನ್ನು ಎಷ್ಟು ಮಾಡಿದ್ದೀವಿ ನಾವು. ಏನೇನೋ ಮಾತಾಡಿದ್ದೀವಿ, ಏನೇನೋ ಹೊಟ್ಟೆ ಹೊರ್ಕೊಳ್ತೇವೆ ಮಾತಾಡಿದ್ವಿ, ಇನ್ನೊಬ್ಬರನ್ನ ಮೂಲ ಸಂಖ್ಯೆಯನ್ನು ಮಾತಾಡಿದ್ದೀವಿ ಅಂತಾಗಿ ದೇವರನ್ನ ಈ ನಾಲ್ಗೆಯಿಂದ ಸ್ತೋತ್ರವನ್ನು ಮಾಡೋಕ್ಕೆ ನಾಲ್ಗೆಯಿಂದ ಎಷ್ಟು ಉಪಯೋಗಿಸಿದ್ವಿ. ಆದರೆ ದ್ವಿತೀಯ ಸ್ಕಂದದ ಶ್ಲೋಕದಲ್ಲಿ ನಾಲ್ಗೆಯನ್ನು ಯಾವುದಕ್ಕೆ ಉಪಯೋಗಿಸಬಾರ್ದು ಅದನ್ನು ಉಪಯೋಗಿಸಿದ ಬಂದ ಪಾಪಕ್ಕೆ ಪರಿಹಾರವಾಗಿ ಖಂಡಿತವಾಗಿ ನಾರಾಯಣ ನಾವು ಮನಸ್ಸಲ್ಲಿ ಹೇಳ್ಕೊತೀವಿ, ಗಟ್ಟಿಯಾಗಿ ಕೇಳಬೇಕು ಅಂತ ಹೇಳ್ಬಾರ್ದು. ನಾರಾಯಣ ಕೃಷ್ಣ ಗೋವಿಂದ ಅಂತ ವಿಜೇಂದ್ರ ಸ್ವಾಮಿಗಳ ಶ್ಲೋಕ ಇದೆ. ಆದ್ದರಿಂದ ಆ ಹರಿನಾರಾಯಣ ಮುಕುಂದ ಮಾಧವ ರೀತಿ ಇದನ್ನು ನಾನು ಹೇಳಲೇ ಇಲ್ಲ ಬಾಯಿಂದ, ಅದು ಇಷ್ಟೊಂದು ಪಾಪ ಸಂಘಟನೆ ಆಗಿದೆ ಅಂತ ಹೇಳ್ತಾರೆ. ಅದನ್ನು ಹೇಳಬೇಕು. ಹಾಗೆ ಕಾಯಿಕವಾದ ಅಭ್ಯಾಸ, ಅದರಿಂದ ಕಾಜಿಕವಾಗಿ ದೇವರ ಪ್ರೀತಿಯಾದ ಕರ್ಮಗಳನ್ನು ಮಾಡಬೇಕು. ಗಂಡಸರು ದೇವರ ಪೂಜೆ ಮಾಡಬೇಕು, ಹೆಣ್ಣು ಉಪಕರಣವನ್ನು ತೊಗೊಳ್ಬೇಕು. ಮಹಾಭಾರತದಲ್ಲಿ ಒಂದು ದಿವಸ ಪೂಜೆ ಉಪಕರಣ ತೊಳೆದಿದ್ದಕ್ಕೆ ಫಲವನ್ನು ಹೇಳಿದ್ದಾರೆ. ಒಂದು ದಿವಸ ಪೂಜೆ ಉಪಕರಣವನ್ನು ತೊಳೆದ ಶುದ್ಧವಾಗಿ ಒಂದು ಗೋದಾನವನ್ನು ಮಾಡಿದ ಫಲ ಬರ್ತೈತೆ ಮಹಾಭಾರತ. ನಾವು ಯಾರೋ ಕೆಲಸ ತೊಳೆದು ಆಯಿತು, ಇನ್ಯಾರು ತೊಳೆದಿದ್ರು ಆಯಿತು, ಹಾಗೆ ದಬ್ಬ ಬಿಟ್ಟು ಆಯಿತು ಮಾಡ್ತೀವಿ. ನಾವು ಪುಣ್ಯ ಕೊಡೋದು ಯಾರು? ಶ್ರುತಿಗತಿಯಲ್ಲಿ ಹೇಳ್ತಾರೆ, ಸೋಮಾಂತರವನ್ನು ಮಾಡಿದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಫಲ ಸಿಗುತ್ತೆ. ಕಷ್ಟಪಟ್ಟರೆ ನಾವೇನು ಮಾಡ್ತಾ ಇದ್ದೇವೆ, ಪುಣ್ಯವನ್ನು ಕೊಡೋರು ಯಾರು? ಆದರೆ ಹಾಗೇನು ಪುಣ್ಯ ಬರೋಕ್ಕೆ ಸಾಧ್ಯ ಇಲ್ಲ. ಆಗ ಕಾಯಕವಾದ ಕಾರ್ಯವನ್ನು ಮಾಡಬೇಕು. ಅದರಿಂದ ವಾಚಿಕ, ಆನಂತರ ಬಾಯಲ್ಲಿ ದೇವ್ರ ನಾಮ. ಎಷ್ಟು ಜನ ನೋಡ್ತೀವಿ ಬಾಯಲ್ಲಿ ಬರೋದಿಲ್ಲ ಬೇಗ ದೇವ್ರ ನಾಮ. ಸುಮ್ಮನೆ ಬದುಕೋದೇ ಶ್ರೀರಾಮನ ದಿವ್ಯನಾಮ ಸುಮ್ಮನೆ ಬರೋದಿಲ್ಲ. ಎಷ್ಟು ದಿವಸ ಅದನ್ನು ನಾವು ದೇವರ ಪ್ರೀತಿಕರವಾದ ಕರ್ಮವನ್ನು ಮಾಡಿದ ಮೇಲೆ ಅವರಿಗೆ ನೋಡಿದ ಮೇಲೆ ನಿಧಾನವಾಗಿ ಬಾಯಿಗೆ ಬರುತ್ತೆ. ಅದನ್ನು ಹೇಳಲೇಬೇಕು. ಅದಕ್ಕೆ ಪೂರ್ವದಾಸ ದೇವರ ನಾಮದಲ್ಲಿ ಪರಿಪರಿ ಕೆಲಸವನ್ನು ಒಂದು ಕೆಲಸ ಎಂದು ಕೃಷ್ಣ ಆಜ್ಞೆ ಮಾಡೋದಿದೆ. ನೀವು ದೇವಸ್ಮರಣೆ ಮಾಡಬೇಕು ಅಂತಲ್ಲ, ಮನೆ ಗುಡಿಸ್ಬೇಕು, ಸಾರಿಸ್ಬೇಕು, ಪಾತ್ರೆ ಅಡುಗೆ ಮಾಡಬೇಕು ಅಂತ ಹೇಳುತ್ತೆ. 108 ಸರ್ತಿ ಇಷ್ಟ ಅಂತ ಹೇಳಬೇಕು. ಕೆಲಸ ಅಂತ ಇಟ್ಕೊಳ್ಳಿ, ದೇವಸ್ಮರಣೆ ಪರಿಪರಿ ಕೆಲಸವನ್ನು ಇದೊಂದು ಕೆಲಸ ಅಂತ. ಆ ಕೆಲಸವನ್ನು ಹೇಗೆ ಮಾಡೇ ಮಾಡ್ತೀವಿ, ಮೈ ತಗೊಂಡು ಕೆಲಸ ಮಾಡೇ ಮಾಡ್ತೀವಿ. ಆದರೆ ಈ ಸತಿ ಕೃಷ್ಣ ಅನ್ನೋದು ನಾರಾಯಣ ಅನ್ನೋದು ಕೆಲಸ ಅಂತ ತಿಳ್ಕೊಂಡು ಅದನ್ನು ಮಾಡಲೇಬೇಕು. ಮಾಡಿದ್ರೆ ಅದು ವಾಚಿಕ ಅಭ್ಯಾಸ. ವಾಚಿಕಾನ್ ಮಾನಸೋದು ಈಗ ಮಾಡಿದ್ರೆ ನಂತರ ಮನಸ್ಸಿನಲ್ಲಿ ಬಾಯಲ್ಲಿ ಮಾತಾಡಲಿದ್ದು ಕೂಡ ಬೇರೆಯವ್ರ ಬೇರೆ ಮಾತಾಡಲಿದ್ದು ಕೂಡ ನಾವು ನಮ್ಮ ಮನಸ್ಸಿನಲ್ಲಿ ದೇವರ ಸ್ಮರಣೆಯನ್ನು ಮಾಡ್ಕೊಂಡಿರ್ಬೋದು. ಆಗ ವಾಚಿಕಾಭ್ಯಾಸ ಆದಮೇಲೆ ಮಾನಸ ವಿವಶ ಮುಚ್ಚಬೇಕು. ಇದೆಲ್ಲ ಮಾಡಬೇಕಾದ್ರೆ ಪ್ರಯತ್ನ ಬೇಕು. ಈ ದೇಹದಿಂದ ದೇವರ ಸೇವೆ ಮಾಡಬೇಕಾದ್ರೆ ಪ್ರಯತ್ನ ಮಾಡಬೇಕು. ನಾಲಿಗೆಯಿಂದ ಹೇಳಬೇಕಾದ್ರೆ ನಾನು ಹೇಳಬೇಕು ಸಂಕಲ್ಪ ಮಾಡಿ ಹೇಳಬೇಕು. ಮನಸ್ಸಿನಿಂದ ಯೋಚನೆ ಮಾಡಬೇಕಾದ್ರೆ ಇಲ್ಲ ಮನಸ್ಸನ್ನು ಬೇರೆ ಯೋಚನೆ ಮಾಡಬಾರ್ದು, ದೇವರ ನಾಮವನ್ನು ಯೋಚನೆ ಮಾಡಬೇಕು ಅಂತ ಮಾಡಬೇಕು. ಆದರೆ ವಿವಶ ಅಂತಂದರೆ ನಮ್ಮ ಪ್ರಯತ್ನ ಇಲ್ಲದೆ ದೇವರ ಸ್ಮರಣೆ ಬರುತ್ತಲ್ಲ, ಅದು ವಿವಶ. ಅವನು ವ್ಯಾಜಹಾರ ವಿವಶಃ ಹರೇ ನಾಮ ಸ್ವಸ್ತಿಯನ್ನು ಮಾಡಬೇಕು. ಇವನು ಮಾಡಿದ್ದು ಏನು ಅಂತಂದರೆ ನಾರಾಯಣನ ಕರೆದಲ್ಲ, ಅವನು ವಿವಶನಾಗಿ ಕರೆದ. ಜನ್ಮಾಂತರ ಸಾಧನೆ ಇತ್ತು, ಈ ಜನ್ಮದಿಷ್ಟು ಪ್ರಾರಂಭ ಇಷ್ಟೆಲ್ಲ ಅನುಭವಿಸಿದಾಗಿತ್ತು ವಿವಶಃ. ಅದಕ್ಕೆ ಮುಂದೆ ಹೇಳ್ತಾರೆ, ಅವನು ಮಗನನ್ನೇ ಕರಿಬೇಕು ಅಂತ ಕರೆದಿದ್ದು. ಮಗ ದೂರದಲ್ಲಿ ಆಡ್ತಾ ಇದ್ದ, ಮಗನ ಕರಿಬೇಕು ಅಂತಲೇ ಕರೆದ ನಾರಾಯಣ. ಅದು ನಾರಾಯಣ ಅಂತ ಕರೆಯುವಂಥದ್ದು ಮಾತ್ರ ಈ ಮಗನ ಸ್ಮೃತಿ ಹೊರಟೋಯ್ತು. ಹಿಂದಿನ ಜನ್ಮದಿಂದ ದೂರೇ ಕ್ರೀಡಾಂತ ಆಸಕ್ತ ಆ ಬ್ರಹ್ಮಾಂಡ ಹೊರಗೂ ಇದ್ದು ಸೃಷ್ಟಿಯಾಗಿ ವ್ಯಾಪಾರ ಮಾಡೋದು ನಾರಾಯಣನಲ್ಲಿ ಮನಸ್ಸು ನಿಂತು ಇವನಲ್ಲಿ ಮನಸ್ಸು ಹೋಗುದು. ಉಳಿದವರು ಬೇಡೋರಿಗೆಲ್ಲ ಎಲ್ಲೂ ಮನಸ್ಸು ಹೋಗೋದಿಲ್ಲ. ಅವ್ರ ಶಿಕ್ಷಣದಲ್ಲಿ ಅವ್ರ ಜೀವನದಲ್ಲಿ ಮನಸ್ಸಿರ್ತಾರೆ ಅಂತ ಅಂಥ ಒಂದು ಸ್ಥಿತಿ ಬಂತು ಅಜಾಮಗಳಿಗೆ. ಆದ್ದರಿಂದ ವ್ಯಾಜಹಾರ ವಿವಶಃ ನಾಮ ಸ್ವಸ್ತಿಯನ್ನು ನಂಬರೇರಿ ಅಂಥೇಳಿ ಅಂಥ ನಾಮವನ್ನು ಹೇಳಿದ್ದಾನೆ, ದೇವ ಸ್ಮರಣೆ ಮಾಡಿದ್ದಾನೆ. ಆದ್ದರಿಂದ ಅವರು ಎಲ್ಲ ಪಾಪು ಪರಿಹಾರ ಕೇಳ್ತಾರೆ. ಏತೇನವೇ ಜಗೋಮೋಸ್ಯ ಕೃತಂ ಸ್ಯಾತ್ ಅಗನಿಷ್ಕೃತಂ ಜಗ ನಾರಾಯಣ ಇತಿ ಜಗ ಅತಿ ಚತುರಕ್ಷರ. ಆದ್ದರಿಂದ ಪಾಪ ಮಾಡಿದಾನೆ ಇಲ್ಲ ಅಂತ ಇಲ್ಲ, ನೀವು ಹೇಳಿ ಪಾಪಗಳೆಲ್ಲ ಮಾಡಿದ. ಆದರೆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಂಡಿದ್ದಾನೆ. ನಾರಾಯಣ ಅನ್ನೋ ಶಬ್ದವನ್ನು ಹೇಗೆ ಹೇಳಬೇಕು, ಯಾವ ಚಿಂತನೆಯಿಂದ ಹೇಳಬೇಕು, ಆ ಚಿಂತನೆಯಿಂದ ಪ್ರಾರಂಭ ಮಾಡಿದ್ರು ಕೂಡ ಆ ಚಿಂತನೆಯಲ್ಲಿ ಅವನ ಮನಸ್ಸು ಪರ್ಯವಸಾನವನ್ನು ಹೊಂದುತ್ತಾದ್ರಿಂದ ಅವನು ಎಲ್ಲ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾನೆ. ಅದು ಕೇಳ್ತಾರೆ ಯಾರು? ನಾಮದ ಸಂಕೇತದ ಫಲವನ್ನು ಸ್ಥೇನ ಸುರಾಪೋ ಮಿತ್ರಧೃತ ಬ್ರಹ್ಮ ದೂತರುಪದ ಸ್ಥಿರಾದ ಪಿತೃಗೋ ಹರ್ತ ಏಚ ಪಾತಕನೋ ಅಪರೇ ಸರ್ವೇಷಾಂ ಭವತಾಂ ಇದರೇವ ಸುನಿಷ್ಠಿತಂ ಯಾವನಾಮ ವ್ಯಾಹಾನ ಪಂಸೋ ಯತಸ್ತದ್ವಿಷಯಾಮತಿ ಹೇಳಿ ಏನೇನು ಪಾಪವನ್ನು ಮಾಡು, ಕಳ್ಳತನ ಮಾಡಿರಬಹುದು,
ಪ್ರತಿಪಾದನೆ ಮಾಡಿರ್ಬೋದು, ಮಿತ್ರದ್ರೋಹ ಮಾಡಿರ್ಬೋದು, ಬ್ರಹ್ಮಹತ್ಯೆಯನ್ನು ಮಾಡಿರ್ಬೋದು, ಗುರುತರ್ಪದ ಬ್ರಹ್ಮವನ್ನು ಮಾಡಿರ್ಬೋದು, ಸ್ತ್ರೀ ಹತ್ಯೆ, ರಾಜಹತ್ಯೆ, ಪಿತೃಹತ್ಯೆ, ಗೋಹತ್ಯೆ ಏನು ಮಾಡಿದ್ರು ಕೂಡ ಇದೇ ಎಲ್ಲದಕ್ಕಿಂತ ದೊಡ್ಡ ಪ್ರಾಶ್ಚಿತ. ನಾಮ ವ್ಯಾಹರಣ ವಿಷ್ಣು ಯತಸ್ತದ್ವಿಷಯಾಮತಿ, ಬರೀ ನಾವು ಹೇಳೋದ್ರಿಂದ ಯತಸ್ತದ್ವಿಷಯಾಮತಿ, ಆ ನಾರಾಯಣನ ಸ್ಮರಣೆ ಮಾಡಿ ಅವನ ಸರ್ವಗುಣ ಪರಿಪೂರ್ಣ ಸರ್ವದೋಷ ದೂರ ಅಂತ ತಿಳಿದು ಅವನನ್ನು ಹೇಳ್ತಕ್ಕಂಥ ನಾರಾಯಣ ಅಂತಕ್ಕಂಥ ನಾಮವನ್ನು ಹೇಳಿದ್ರೆ ಅದು ಎಲ್ಲ ಪಾಪಗಳು ದೊಡ್ಡ ಪ್ರಾಶ್ಚಿತ. ಇನ್ನು ನಾವು ಮಾಡ್ತಕ್ಕಂಥ ಬೇರೆ ಬೇರೆ ಪ್ರಾಶ್ಚಿತ್ಯಗಳಿದೆ, ಆದರೆ ಆ ವ್ರತಗಳು ಏನೋ ಉಪವಾಸಗಳೆಲ್ಲ ಮಾಡಿದ್ರೆ ಅದರಿಂದ ಪ್ರಾಶ್ಚಿತ ಅಲ್ಲ ಅಂತಲ್ಲ. ಯಥಾ ಹರೇ ನಾಮದ, ಆದರೆ ದೇವರ ನಾಮ ಸಂಕೀರ್ತನೆ ಮಾಡುವುದರಿಂದ ಹೇಗೆ ಪಾಪ ಪರಿಹಾರವಾಗುತ್ತೋ ಹಾಗೆ ಯಾವುದೂ ಪರಿಹಾರ ಆಗೋದಿಲ್ಲ. ಅಂದರೆ ದೇವರ ನಾಮ ಸ್ಮರಣೆ ಮಾಡುವಾಗ, ದೇವರ ನಾಮ ಕೀರ್ತನೆ ಮಾಡಬೇಕು, ಮನಸ್ಸು ಯಾವ ಸ್ಥಿತಿಗೆ ಬರಬೇಕು, ಆ ಸ್ಥಿತಿಗೆ ಬಂದರೆ ಅದರಿಂದ ಪರಿಹಾರ ಆಗುವುದು, ಬೇರೆ ವ್ರತಗಳಿಂದ ಪರಿಹಾರ ಆಗುವುದು. ಬೇರೆ ವ್ರತಗಳನ್ನು ಮಾಡಿ ಕೂಡ ಮನಸ್ಸಿನ ಸ್ಥಿತಿ ಬರದೇ ಇದ್ದರೆ ಪರಿಹಾರ ಆಗೋದೇ ಇಲ್ಲ. ಆದರೆ ಒಂದು ಪಕ್ಷ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಒಂದು ಪಕ್ಷ ಹಿಂದೆ ಮಾಡಿದ ಪರಿಹಾರವಾದರೂ ಕೂಡ ಮನಸ್ಸಿನಲ್ಲಿ ಏನು ವ್ಯತ್ಯಾಸ ಆಗೋದು, ಮನಸ್ಸು ಅದೇ ಮನಸ್ಸಿದೆ, ಆದ್ದರಿಂದ ತಿರ್ಗಾ ಪಾಪವನ್ನು ಮಾಡ್ತಾರೆ. ಅದರಿಂದ ಆ ವ್ಯತ್ಯಾಸ ಇಲ್ಲ. ಆದರೆ ನಾಮಸ್ವಸ್ಥೆಯನ್ನು ಇಂಥ ದೇವರು ಸ್ಮರಣೆ ಮಾಡುವನು, ಆ ಸ್ಮರಣೆ ಮಾಡಿದ ದೇವರು ಪ್ರಸನ್ನಾಗಿ ನಮ್ಮ ಮನಸ್ಸಿನ ವ್ಯಾಪಾರವನ್ನು ಅವರು ನಿಯಂತ್ರಣ ಮಾಡಿ ಇನ್ನೊಂದು ಸತಿ ಪಾಪದ ಕಡೆಗೆ ಮನಸ್ಸು ಹೋಗದೇ ಕೆಲಸ ಮಾಡ್ತಾರೆ. ಅದರಿಂದ ಇದೇ ದೊಡ್ಡ ಪರಿಚಿತವಾಗಿದೆ. ಅಥೈನಂ ಅಪನಯತ ಕೃತಶೇಷ ಚ್ಯುತಂ ಯದು ಭಗವನ್ನಾಮ. ಮುಗಿಯುವ ಅನಸ್ಸು ಮಾಡ್ಕೊಡಿ. ಆದ್ದರಿಂದ ಇವನನ್ನು ಕರ್ಕೊಂಡು ಹೋಗಿ ಅಂತ ಬಂದು ಭಾಷಣ ಹಾಕಿದ್ದೀವಿ, ಬಿಟ್ಬಿಡಿ ಇವನು. ಯಾಕೆಂದರೆ ಇವನು ಮರಣ ಸನ್ನಿಹಿತವಾದಾಗ ದೇವರ ನಾಮವನ್ನು ಹೇಳ್ತಾನೆ, ನೀವು ಬಿಟ್ಬಿಡಿ ಹೇಳ್ತಾರೆ. ಸಾಂಕೇತ್ಯಂ ಪಾರಹಾಸ್ಯಂ ಸ್ತೋಮಂ ಭೇದನೀಯವ ವೈಕುಂಠ ನಾಮ ಗ್ರಹಣ ವಿಶೇಷ ತಾತ್ಪರ್ಯ ಇದೆ. ಇಲ್ಲಿ ಸಾಂಕೇತ್ಯಂ, ನಾವು ಮಕ್ಕಳಿಗೆ ನಾರಾಯಣ ಕೃಷ್ಣ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದರೆ, ಈಗ ರಾಜಾಮನ ನಾರಾಯಣ ಅಂತ ಕರೆದಾಗ ಹೇಗೆ ನಾರಾಯಣ ಬಂತು, ಹಾಗೆ ನಾವು ನಾರಾಯಣ ಅಂತ ಹೇಳುವಾಗ ದೇವರ ಸ್ಮರಣೆ ಬಂದ್ರಿ ಅಂತ ಮಕ್ಕಳಿಗೆ ದೇವರ ಹೆಸರು ಹೇಳೋದು ಸಾಂಕೇತಿಕ. ನಾವು ಆ ಕೆಲಸ ಪೂರ್ತಿ ಹೇಳೋದಿಲ್ಲ, ನಾರಾಯಣ ಅಂತ ನಾನು ಇಂತ ಹೇಳ್ತೀವಿ, ಅಂತ ಹೇಳ್ತೀವಿ, ಪುಣ್ಯ ಬಂದ್ಬಿಟ್ಟು ಅದಕ್ಕೆ ಬರದೇ ಇದ್ದಂತೆ ದೊಡ್ಡ ಇದು. ಎಲ್ಲರೂ ಹೀಗೆ ಹೆಸರು ನಾಮಕರಣ. ಈಗ ಅದನ್ನು ಇರೋ ಫ್ಯಾಷನ್ನು, ಎಲ್ಲರೂ ಇದ್ದೇ ಹೆಸರು ಹೇಳಬೇಕು, ಯಾರು ಇದ್ದೇ ಹೆಸರು ಹೇಳಬೇಕು ಇಂಥ ಹೇಳಿ ಮಾಡ್ತಾರೆ. ನಾಮವನ್ನು ಹೇಳೋದೇ ದೇವರ ಗುರುಗಳು, ದೇವರು ಸ್ಮರಣೆ ಬರಬೇಕು. ಅದರ ಸಾಂಕೇತ್ಯ ಪಾರಿಹಾಸ್ಯ ಯಾವುದೋ ನಾರಾಯಣ ಅಂತ ಹೆಸರಿರುತ್ತೆ, ಏನು ಬಿಡಪ್ಪ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಅಂತ ಅವನು ಹಾಸ್ಯ ಮಾಡೋದು. ಹಾಸ್ಯವನ್ನು ಮಾಡಿದ್ರು ಕೂಡ ಹಾಸ್ಯವನ್ನು ಮಾಡಿದಾಗ ಆ ನಾರಾಯಣ ಗುಣಪರಿಪೂರ್ಣ ದೋಷಗಳು ಅನ್ನೋ ಜ್ಞಾನ ಇದ್ದರೆ ಅದರಿಂದ ಪಾಪ ನಿವೃತ್ತವಾಗುತ್ತೆ. ಹೀಗೆ ಸಾಂಕೇತಿಕ ಸ್ತೋಮ ಹೇಳುವ ನೀವು ವೈಕುಂಠ ನಾಮಗ್ರಹಣ ಅದು ಮಾಡಿದಾಗ ಇನ್ನೊಬ್ಬರು ಅವನು ಮೂದಲಿಸಕ್ಕೆ ಉಪಯೋಗಿಸೋದು ಕೂಡ ಆ ಶಬ್ದವೇ ಮುಖ್ಯವಾಚನಾದ ನಾರಾಯಣ ಅವನು ಸರ್ವಗುಣ ಪರಿಪೂರ್ಣ ಸರ್ವದೋಷವಾಗ್ತಿದ್ರೆ ಅದರಿಂದ ಕೂಡ ಪಾಪ ಪರಿಹಾರವಾಗುತ್ತೆ. ಬಿದ್ದಾಗ ಎಡಬದಾಗ ಏನಾದರೂ ಹರಿಯುತ್ತೆ ಔಷಧ ಕುಮಾರ್ ನಾಲ್ಕು ಅವನು ಬಿದ್ದಾಗ ಇನ್ನೊಂದು ಮಾಡಿದಾಗ ಅವನು ನಾರಾಯಣ ಕೃಷ್ಣ ಅಂತ ಹೇಳಿದರೆ, ಹರೇ ಅಂತ ಹೇಳಿದರೆ ಅವನು ಸಹಜವಾಗಿ ಹೇಳ್ತಾನೆ. ಅಯ್ಯೋ ಅಂತ ಕಿಂಚೋದು ಬಂದು ಯಾರ ಬಾಯಲ್ಲಿ ಹರಿ ಅಂತ ಬರುತ್ತೆ ಅವನಿಗೆ ಪರಿಚಿತ ಆಗಿದೆ. ನಮಗೆ ಕೃಷ್ಣ ಕೊಟ್ಟ ತಕ್ಷಣ ಅಯ್ಯೋ ಅಂತ ಹೇಳ್ತೀವಿ, ಹೊರತಾಗಿ ರಾಮ ಅಂತ ಬರೋದಿಲ್ಲ, ಕೃಷ್ಣ ಅಂತ ಬರೋದು ಅದು ಬರಬೇಕು. ಹರಿಯುತ್ತೆ ಅವಶ್ಯನ ಅದರಲ್ಲಿ ಕಷ್ಟ ಆದಾಗ ಪ್ರಯತ್ನವಿಲ್ಲದೆ ಯಾರ ಬಾಯಲ್ಲಿ ದೇವ್ರ ನಾಮ ಬರುತ್ತೋ ಅವನು ಎಲ್ಲ ಪ್ರಾಶ್ಚಿತ್ಯವನ್ನು ಮಾಡ್ಕೊಂಡು ಹೋಗ್ತಾನೆ. ಧರ್ಮೋ ಅದಕ್ಕೆ ನೀನು ಹೇಳಿದಂತೆ ಮಾಡಿದ್ರು ಕೂಡ ನಿತ್ಯ ಧರ್ಮಾಚರಣೆ ಮಾಡಿದ್ರು ಕೂಡ ಮನಸ್ಸಿಗೆ ಅಂತ ಶುದ್ಧಿ ಬರೋದಿಲ್ಲ. ದಿವಸ ಸ್ನಾನ ಮಾಡ್ತೀವಿ, ದಿವಸ ಸಂಧ್ಯಾನ ಮಾಡ್ತೀವಿ, ಮಾಡಿದ್ರು ಕೂಡ ಅಲ್ಲಿ ದೇವರ ಸ್ಮರಣೆ ಒಂದು ಇದೆ. ಹಾಗೆ ಮಾಡಿಬಿಟ್ರೆ ಯಾಂತ್ರಿಕವಾಗಿ ಅದರಿಂದ ಮನಸ್ಸಿನ ಶುದ್ಧಿ ಬರೋದಿಲ್ಲ. ದೇವರ ಸ್ಮರಣೆ ಪೂರ್ವಕವಾಗಿ ಮಾಡಬೇಕು ಅಂತ ತಾತ್ಪರ್ಯ ಅಂತ ಹೇಳ್ತಾರೆ. ಯಥಾಗಾರಂ ಹಿರಿಯುತ್ತಂ, ದೇವರ ನಾಮ ಅನ್ನೋದು ಒಂದು ಔಷಧಿ ಇದ್ದಂತೆ ಅಥವಾ ಅಗ್ನಿ ಇದ್ದಂತೆ. ನೀವು ಅಗ್ನಿಯನ್ನು ತಿಳಿದು ಮುಟ್ಟಿದ್ರು ಅಥವಾ ತಿಳಿದೇ ಮುಟ್ಟಿದ್ರು ಕೂಡ ಅದು ಹೇಗೆ ಸುಡುತ್ತೋ, ಔಷಧಿ ಯಾವ ಔಷಧಿ ಅದಕ್ಕೆ ಗುಣ ತಿಳ್ಕೊಳ್ಳೋದು ಕೂಡ ಹೇಗೆ ಹೋಗುವಂಥದ್ದು ಯಾರು ಮಾಡುತ್ತೋ ಹಾಗೆ ಮನಸ್ಸಲ್ಲಿ ಸ್ವಲ್ಪನಾದ್ರೂ ಭಕ್ತಿ ಇದ್ದರೆ ನೀವು ಬೇರೆ ಇನ್ನೇನು ವಿಶೇಷ ಜ್ಞಾನ ಇದ್ದೇವೆ ಕೂಡ ದೇವರ ನಾಮಸ್ಮರಣೆಯನ್ನು ಮಾಡಿದ್ರೆ ಅದರಿಂದ ಖಂಡಿತವಾಗಿ ಪಾಪ ಪರಿಹಾರ ಆಗುತ್ತೆ. ಪೂರ್ಣವಾಗಿ ಆಗೋದಿಲ್ಲ, ನಮ್ಮ ಭಕ್ತಿ ಎಷ್ಟಿದೋ ಅದಕ್ಕೆ ಅನುಗುಣವಾಗಿ ಪಾಪ ಪರಿಹಾರ ಆಗುತ್ತೆ. ಇಷ್ಟು ಹೇಳಿ ಹೇಳ್ತಾರೆ.
ನಾವಿಷ್ಟು ಹೇಳ್ತೀವಿ, ನಿಮಗೆ ನಾವು ಹೇಳಿದ ವಿಷಯ ಸಂಶಯ ಇದೆ, ನೀವು ಹೋಗಿ ನೀವು ಪ್ರಭುಗಳನ್ನ ಕೇಳಿ, ಯಮದೇವರನ್ನ ಕೇಳಿ, ಅವ್ರು ನಮಗಿಂತ ಚೆನ್ನಾಗಿ ಧರ್ಮವನ್ನು ತಿಳಿದವರು, ಅವ್ರು ನಿಮ್ಗೆ ಹೇಳ್ತಾರೆ ಅಂತ ಹೇಳಿ ಇಷ್ಟಾಗಲು ಯಮದೂತರು ಅವ್ರ ಮುಖದಿಂದ ಕೇಳಿದ್ದಾಯಿತು. ಅವರು ತಮ್ಮ ಪಾರ್ಶ್ವವನ್ನು ತೆಗೆದುಬಿಟ್ಟು ಆಗ ಪ್ರತಿಯುದ್ಧಾಯವನ್ನು ಹೋಗಿ ಅವರು ಯಮದೇವರು ಹೋಗಿ ಯಮರನ್ನು ಕೊಟ್ಟು ಹೇಳಿದ್ರು, ನಾವು ನಿಮ್ಮ ಆಜ್ಞೆ ಅಂತ ಒಬ್ಬ ಬ್ರಾಹ್ಮಣ ತುಂಬ ಅನ್ಯಾಯ ಮಾಡಿದ್ದ, ಅವನನ್ನು ಕರ್ಕೊಂಡು ಬರೋಕ್ಕೆ ಹೋಗಿದ್ದು, ನಾವು ಪಾರ್ಶ್ವವನ್ನು ಹಾಕುವ ಹೊತ್ತಿಗೆ 4 ಜನ ಬಂದು ನಮ್ಮನ್ನು ತೆಗೆದ್ರು. ಆ ಭಾಗವನ್ನು ಬರೆದಿದ್ದಂಥ ಮಹರ್ಷಿಗಳು ಅವ್ರ ಜೊತೆಗೆ ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಅಂತೆಲ್ಲ ಕೇಳಿದ್ರು. ಆ ಕೇಳಿದಾಗ ನಾವು ನಮ್ಗೆ ಗೊತ್ತಿದ್ದನ್ನು ಹೇಳಿದ್ವು. ಭಕ್ತಿಮಾನ್ ಭಗವತ್ಯಾಶು ಮಹಾತ್ಮ ಶ್ರವಣಾಧರೇ ಅನುತಾಪೋ ಮಹಾನಾಸೀತೆ ಸ್ಮರತಃ ಅಶುಭಮಾತ್ಮನಃ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಅಜಾಮಿಳನಿಗೆ ಇದು ನೋಡಿ ಹೇಳಿ ಅವರು ಬಿಡಿಸಿ 4 ಜನ ಮಾಯವಾಗ್ಬಿಟ್ರು. ಆ 4 ಜನ ಬಂದು ವಿಷ್ಣುವಂತರು ಯಾರೂ ಇಲ್ಲವೇ ಇಲ್ಲ. ಈ 3 ಜನ ಯಮದೂತರು ಇಲ್ಲ, 4 ಜನ ವಿಷ್ಣುವಂತರು ಇಲ್ಲ. ಇದೇನು ನಾನು ನೋಡಿದ್ದು ಏನು ಸ್ವಪ್ನವೋ ಅಥವಾ ದಿವಸವಾದ ಏನು ದೇವರ ಮಹಿಮೆಯನ್ನು ಅಂತ ಅವನು ಒಂಚೂರು ಯೋಚನೆ ಮಾಡಿ ಆಗ ಮತ್ತೆ ಪಶ್ಚಾತ್ತಾಪ ಉಂಟಾಯಿತು. ನಾನು ಮಾಡಿದ ತಪ್ಪಾಯಿತು, ಪಶ್ಚಾತ್ತಾಪ ಉಂಟಾಯಿತು. ಅಹೋಮೇ ಪರಮ ಕಷ್ಟಂ ಅಭೂ ವಿಜಿತಾತ್ಮನ ಅವಿಜಿತಾತ್ಮನಃ ಏನು ಪ್ಲಾವಿತಂ ಬ್ರಹ್ಮ ಕೃಷ್ಣಂ ಜಾಯಿತಾತ್ಮನ ಅನ್ಯಾಯ ಮಾಡಿದೆ. ಎಷ್ಟು ವೇದಾಧ್ಯಯನ ಸಂಪನ್ನನಾಗಿದ್ದೆ ನಾನು ಈ ಶೂದ್ರ ಸ್ತ್ರೀ ಜೊತೆ ಸಂಪರ್ಕ ಮಾಡೋದ್ರಿಂದ ವೇದ ಅಧಿಕಾರವೇ ಹೊರಟೋದು. ವೇದ ಅಧಿಕಾರ ಹೊರಟೋದ್ಮೇಲೆ ಕುರಿಯಾದನ್ನೇ ನಮ್ಮ ಕುರಿಯಾದ ಮೈತ್ರೋ ಬ್ರಾಹ್ಮಣಚೆ 10 ಗಾಯತ್ರಿಯಿಂದ ಬ್ರಾಹ್ಮಣ್ಯ ಉಳಿಯೋದು. 10 ಗಾಯತ್ರಿಯಿಂದ ಅಧಿಕಾರವೇ ಇಲ್ಲ ಅಂತಂದರೆ ಬ್ರಾಹ್ಮಣ್ಯ ಉಳಿಯೋಕ್ಕೆ ಸಾಧ್ಯ. ನಾನು ಬ್ರಾಹ್ಮಣ್ಯವನ್ನು ಕಳ್ಕೊಂಡೆ, ವೇದಾಧಿಕಾರವನ್ನು ಕಳ್ಕೊಂಡೆ. ನಾವು ಎಂತಾದ್ರೂ ನಾವು ನಮ್ಮ ಕುಲದಲ್ಲಿ ಹೋಗ್ತೀವಲ್ಲ, ಕುಲತ್ತ ಕಜ್ಜಲ ಒಂದು ಈಜಿನಂತೆ ನಾನು ಹುಟ್ಟಿದ್ದೀನಿ. ಇತ್ವಾ ಬಾಲಾಂ ಸತೀಂ ಯೋಹಂ ಸುರಾಪಾನ್ ವಸತೀಂ ವದಾಂ. ಅವ್ರಿಗೆ ಹೆಂಡತಿ ಸ್ಮರಣೆ ಬಂತಾರೆ. ಅಯ್ಯೋ ಒಳ್ಳೆ ಹೆಂಡತಿ ಇತ್ತು, ಒಳ್ಳೆ ಮನೆಯಿಂದ ತಂದಿದ್ರು ಹೆಂಡತಿ. ನಮ್ಮ ತಂದೆ ತಾಯಿ ನೋಡಿ ಒಳ್ಳೆ ಮನೆ ತಂದಿದ್ರು, ಅವ್ರು ಚೆನ್ನಾಗಿದ್ದು ಪತಿವ್ರತೆ ಆಗಿದ್ದು. ಅವ್ರನ್ನ ಬಿಟ್ಟು ನಾನು ಯಾರೋ ವ್ಯಭಿಚಾರಣೆ ಹತ್ರ ಹೊರಟೋದೆ. ಅಲ್ಲಿ ಬಾಲಾಂ ಅಂತ ಒಂದು ಶಬ್ದ ಇದೆ. ಏನೋ ಬಾಲ ಅಂದರೆ ಚಿಕ್ಕ ಹುಡುಗಿ ಅಂತ ಏನು ತಿಳ್ಕೊಬೇಡಿ. 30 ವರ್ಷದವರೆಗೂ ಹೆಂಗಸರೇ ಬಾಲ ಅನ್ನೋ ಶಬ್ದ ಪ್ರಯೋಗ ಇದೆ. ಮನೆಗೆ ಬಂದಿದ್ದು ಸಂಸಾರ ಮಾಡ್ಕೊಂಡಿದ್ದು, ಆದರೆ ಏನೋ ದುರ್ಬುದ್ಧಿ ಬಂತು, ಅದನ್ನ ಹಿಂಗೆ ಮಾಡ್ದ ಅಂತ ಅರ್ಥವನ್ನು ಮಾಡಬೇಕು ಅಂತ ಸತ್ಯನಾಥ ಅವರ ವ್ಯಾಖ್ಯಾನ. ಯಾದವಾರ ವ್ಯಾಖ್ಯಾನ ಪ್ರಥಮ ಸ್ಕಂದದಿಂದ ಯಾದವಾರ ವ್ಯಾಖ್ಯಾನ ಇದೆ. ಷಷ್ಠ ಸ್ಕಂದಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ ಅವರು, ಪಂಚಮ ಸ್ಕಂದಕ್ಕೆ ಮಾಡಿದ್ದಾರೆ. ಸಪ್ತಮ ಸ್ಕಂದಕ್ಕೆ ವ್ಯಾಖ್ಯಾನ ಇದೆ. ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರ ಒಂದು ಮಾತಿದೆ. ಆದ್ದರಿಂದ ತತ್ಪ್ರಯಾಸವು ನಕರ್ತವ್ಯ ಯಥಾ ದುಃಖ ಮಯತ್ನ ಹಾಕುವ ಶ್ಲೋಕ ಇದೆ. ಹೀಗೆ ನಾವು ಪ್ರಯತ್ನ ಪಡದೆ ದುಃಖ ಪಡೋದು, ಹಾಗೆ ಪ್ರಯತ್ನ ಪಡದೆ ಸುಖವೂ ಬರೋದು. ಅದು ದುಃಖಕ್ಕೆ ಯಾರೂ ಪ್ರಯತ್ನ ಪಡೋದಿಲ್ಲ. ಆ ಜೀವನದಲ್ಲಿ ಏನಾಗಬೇಕು, ಅದಕ್ಕೆ ದೇವರನ್ನು ಸ್ಮರಣೆ ಮಾಡುವಾಗ ಪ್ರಯತ್ನ ಪಡಬೇಕಾಗಿಲ್ಲ, ತಾನೇ ಬರುತ್ತದೆ. ತತ್ಪ್ರಯಾಸವು ನಕರ್ತವ್ಯ, ಅದಕ್ಕಾಗಿ ಪ್ರಯಾಸವನ್ನು ಮಾಡಬಾರ್ದು ಅಂತ ಒಂದು ಶ್ಲೋಕ ಇದೆ. ಅದಕ್ಕೆ ವ್ಯಾಖ್ಯಾನ ಬರೀತಿದ್ದಾನೆ ಯಾದವಾರ. ಆಗ ರಾತ್ರಿ ವೇದಿವ್ಯಾಸ ದೇವರವ್ರಿಗೆ ದರ್ಶನ ಕೊಟ್ಟು ತತ್ಪ್ರಯಾಸವು ನಕರ್ತವ್ಯ, ನೀವು ಬರೆದಿರುವ ಸಾಕು ನಿಲ್ಲಿಸು ಅಂತ ಹೇಳಿ. ಯಾಕೆಂದರೆ ಇಷ್ಟು ಶ್ರೇಷ್ಠವಾದ ವ್ಯಾಖ್ಯಾನ ಕಲಿಯುಗದಲ್ಲಿ ಬಹಳ ಜನ ಓದಿ ಅರ್ಥವನ್ನು ಕೊಡ್ತಕ್ಕಂಥ ಯೋಗ್ಯತೆ ಉಳ್ಳೋದ್ರಿಂದ ನೀವು ನಿಲ್ಲಿಸು ಅಂತ ಹೇಳಿದ್ದಾರೆ. ಆ ಶ್ಲೋಕಕ್ಕೆ ಆ ಸಪ್ತಮ ಸ್ಕಂದ ಅದರ ದೇಶ 13ನೇ ಶ್ಲೋಕಕ್ಕೆ ಅವ್ರು ನಿಲ್ಲಿಸಿದ್ದಾರೆ. ತತ್ಪ್ರಯಾಸವು ನಕರ್ತವ್ಯ ಅನ್ನೋ ಕಡೆಗೆ ಸತ್ಯಧರ್ಮ ಸ್ವಾಮಿಗಳು ಷಷ್ಠ ಸ್ಕಂದ ಮತ್ತು ಅಲ್ಲಿಂದ ಇದನ್ನ ಮುಂದಕ್ಕೆ ಪೂರ್ತಿ 12ನೇ ಸ್ಕಂದದವರು ಸತ್ಯಧರ್ಮ ಸ್ವಾಮಿ ವ್ಯಾಖ್ಯಾನ ಇದೆ. ವಿಜಯಧ್ವಜರ ವ್ಯಾಖ್ಯಾನ ಮೊದಲಿಂದ ಕೊನೆವರೆಗಿದೆ. ಆ ವ್ಯಾಖ್ಯಾನಗಳಾದ ಅಂತ ಹೇಳಿ ಅವರು ಪಶ್ಚಾತ್ತಾಪ ಪಟ್ಟಿದ್ದರೆ ಹೇಳ್ತಾರೆ. ಇಷ್ಟೆಲ್ಲ ಸ್ವಲ್ಪ ವೃದ್ಧವು ಅನಾಥೋ ಪಿತರು ನಾಣ್ಯ ಬಂದು ತಪಸ್ಸನ್ನು ತಂದೆ ತಾಯಿಗಳು ನನಗೆ ಅವರು ಮುದುಕರಾಗಿದ್ರು, ನೋಡ್ಕೊಳ್ಳೋ ಇನ್ನೊಬ್ರು ಇರಲಿಲ್ಲ. ಎಲ್ಲವನ್ನೂ ಬಿಟ್ಟನ. ನಾನು ತಂದೆ ತಾಯಿಯನ್ನು ಉಪೇಕ್ಷೆ ಮಾಡಿದ ಪಾಪ, ಹೆಂಡತಿಯನ್ನು ಕೈ ಬಿಟ್ಟ ಪಾಪ, ಈ ಶೂದ್ರ ಸ್ತ್ರೀಯ ಸಂಪರ್ಕ ಮಾಡಿದ ಪಾಪ. ನನಗೆ ಖಂಡಿತವಾಗಿ ನರಕ ಆಗುತ್ತೆ, ತಪ್ಪಿಸೋದು ಯಾರು ಇಲ್ಲ ಅಂತ ತಿಳ್ಕೊಂಡು, ಆದರೂ ಕೂಡ ಈ 4 ಜನ ದರ್ಶನ, ದೇವತೆಗಳ ದರ್ಶನ ಅದು ಸುಮ್ಮನೆ ಆಗೋದಿಲ್ಲ, ನಮ್ಮ ಪ್ರಯತ್ನದಿಂದ ಆಗೋದಿಲ್ಲ. ಅದು ಮೃದೋತ್ತಮ ದರ್ಶನ ಅಂತ ಹೇಳ್ತಾರೆ. ಇಂತಹ ದೇವತೆಗಳು ಅವರು ನೋಡಿದ್ದೀನಿ ನಾನು. ವಿಷ್ಣುರವರು ನಾನು ಪಾಪಿಯಾದವ್ರಿಗೆ ದೇವತೆಗಳ ದರ್ಶನ ಕೊಡ್ತಾರೆ, ಪುಣ್ಯ ಮಾಡಿದ್ರು ಕೂಡ ದೇವತೆಗಳ ದರ್ಶನ ಆಗೋದಿಲ್ಲ. ಅಪ್ರಾರ್ಥಿತವಾಗಿ ದೇವತೆಗಳ ದರ್ಶನವನ್ನು ಕೊಟ್ಟಿದ್ದಾರೆ ಅಂತಂದರೆ ನಮಗೆ ಒಳ್ಳೆಯದಾಗಲೇಬೇಕು ಅಂತ ಹೇಳ್ತಾರೆ. ಇಲ್ಲೇ ದೇವತೆಗಳ ದರ್ಶನ ಕೊಡೋದಿಲ್ಲ. ಅಲ್ಲಿ ಕಾಟಕೋಪನಿಷ್ಠರಲ್ಲಿ ನಚಿಕೇತ ಹೇಳ್ತಾರೆ ಯಮದೇವರ ಹತ್ರ,
ಏನಾದ್ರು ಅದು ಕೇಳು ಇದು ಕೇಳು ಅಂತ ಹೇಳಿದಾಗ ನೀವು ಏನು ಬೇಕೋ ಅದನ್ನು ಕೊಡ್ತಿದ್ರು, ಏನು ಬೇಡ ನನಗೆ ದೇವರ ತತ್ವ ಉಪದೇಶ ಮಾಡು ಅಂತ ಹೇಳ್ತಾನೆ. ಏನು ಕೇಳಬೇಕಾಗಿಲ್ಲ, ಯಾಕಂದ್ರೆ ನಾನು ನಿನ್ನ ದರ್ಶನವನ್ನು ಮಾಡ್ತಾ ಇದ್ದೀನಿ. ನಿನ್ನಂಥ ದೇವತೆಯ ದರ್ಶನ ಮಾಡಿದ ಮೇಲೆ ನನಗೆ ಅಮಂಗಳ ಸಾಧ್ಯವಿಲ್ಲ. ಇಲ್ಲ ಅಮಂಗಳ ಆಗೋದಿಲ್ಲ, ನಿನ್ನ ದರ್ಶನವೇ ಆಗೋದಿಲ್ಲ. ನಿನ್ನ ದರ್ಶನ ಎಲ್ಲರೂ ಒಂದೇ ಒಂದು ದರ್ಶನ ಮಾಡ್ತಾರೆ. ಯಾರು ಮಾಡ್ತಾ ಇದ್ದರೆ ಪಾಪ ಮಾಡಿದ್ರೆ ತುಂಬ ಭಯಂಕರವಾದ ಉಗ್ರೂಪ ನೋಡಿ ಹೆದರ್ಕೊಳ್ತಕ್ಕಂಥ ಅದಕ್ಕೆ ನಚಿಕೇತ ಅವ್ರು ಮಾಡ್ತಾ ಇರ್ಬೇಕ ಸೌಮ್ಯವಾಗಿ ಗುರು ಅಂತ ಉಪದೇಶ ಮಾಡ್ತಕ್ಕಂಥ ಎಲ್ಲರೂ ನೋಡಿದ್ದಾನೆ. ಆದರೆ ನಿನ್ನಂಥ ಈ ರೂಪದಲ್ಲಿ ನೋಡಿದ್ರೆ ನನಗೆ ಅಮಂಗಳ ಆಗೋದಿಲ್ಲ. ಖ್ಯಾತ ಕೇಳಬೇಕು ಅದನ್ನು, ಆದರೆ ಯಾವ ಸಹಜವಾಗಿ ಆಗುದಿರೋ ಅದನ್ನು ನಾನು ಕೇಳ್ತೀನಿ. ನನಗೆ ನಿಂತುರ್ಯಾಮಕ ಭಗವಂತನ ಗುಣಗಳನ್ನು ಹೇಳಿ ಅಂತ ಕೇಳ್ತಾರೆ. ಅಂದ್ರೆ ಇವನು ತಿಳ್ಕೊತಾನೆ. ಆದರೂ ಇವರು ನನಗೆ ಇಂಥ ದರ್ಶನ ಆಗಿ ನನಗೆ ಒಳ್ಳೇದಾಗಬೇಕು, ಅದು ಎಲ್ಲರೂ ಅದೃಶ್ಯ ಆಗಿಬಿಟ್ರಲ್ಲ, ಎಲ್ಲಿ ಹೋದ್ರು ಸಿದ್ಧರು ಚಾರಣಗಳು ಯಾರು ಗೊತ್ತಾಗಿಲ್ಲ. ಆದ್ದರಿಂದ ಹೇಳಿ ಅವನು ಆಯಿತು, ನಾನು ಇದನ್ನು ಮಾಡಿದ್ದಾಯಿತು, ನಾನು ಅನ್ಯಾಯವಾಗಿ ರಾಗದಿಂದ ಇಂಥ ಕೆಲಸ ಮಾಡಿದೆ. ಇನ್ನು ಈ ಸರ್ತಿ ನಾನು ನನ್ನನ್ನು ಈ ಬಂಧನದಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಸರ್ತಿ ಇಂಥ ದುರ್ಬುದ್ಧಿ ಬರಬಾರ್ದು, ಇಂಥ ಕೆಟ್ಟ ಕೆಲಸವನ್ನು ಮಾಡಬಾರ್ದು, ಅದಕ್ಕೆ ನಾನು ಮಾಡ್ತೀನಿ ಅಂಥೇಳಿ ಮಮಾಹಂತೇಶಜ್ಞ ಇತಿ ಜಾತ ಸುನಿರ್ವೇದ ಕ್ಷಣ ಸಂಗೇನ ಸಾಧುಸು ಗಂಗಾದ್ವಾರುಪೇಯಾಯ ಮುಕ್ತ ಸರ್ವ ಅನುಬಂಧ. ಅಲ್ಲಿಂದ ಅವನು ದೊಡ್ಡವರು ದರ್ಶನ ಈ ಶ್ಲೋಕ 2 ಸರ್ತಿ ಬರುತ್ತೆ. ನ ಹೆಮ್ಮಯ ತೀರ್ಥಾನಿ ನದೇವ ಮುಚ್ಚಿರಾಮಯ ತೇ ಭವನ್ ಗುರುಕಾಲಿನ ದರ್ಶನಾದೇವ ಸಾಧವ. ನ ಹೆಮ್ಮಯ ತೀರ್ಥ, ಎಷ್ಟೋ ಗಂಗಾ ಗೋದಾವರಿ ಬೇಕಾದ ತೀರ್ಥಗಳು ಅಲ್ಲಿ ಹೋಗಿ ಎಷ್ಟು ಸ್ನಾನ ಮಾಡಿದ್ರು ಕೂಡ ಅವ್ರ ಪಾತ್ರ ಬರುತ್ತೆ. ತೇ ಭವಂತಿ ಗುರುಕಾಲಿನ, ನಮ್ಮ ಮಾಡಿದ ಪಾಪ ಎಷ್ಟು ಗತಿ ಇದೆ ಅಂದರೆ ಒಂದು ದಿವಸ ಕೊಡೋದ್ರೆ 2 ದಿವಸ ತಿರುಗಾದ ಗಂಟೆ ವರ್ಷಾದ ಗಂಟೆ ಸ್ನಾನ ಮಾಡಿದ್ರೆ ಮಾತ್ರ ಅವು ನದೇವ ಮುಚ್ಚಿರಾಪಯ. ದೇವತೆಗಳನ್ನ ನಾವು ನಮಸ್ಕಾರ ಮಾಡ್ತೀವಿ, ನಮಸ್ಕಾರ ಪ್ರದಕ್ಷಿಣೆ ಮಾಡ್ತೀವಿ, ನಾವು ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ಅದರಲ್ಲೂ ಕೂಡ ತುಂಬ ವಿಲಂಬವಾಗಿ ಪಾಪ ಪರಿಹಾರ. ಆದರೆ ನಾವು ದೊಡ್ಡವ್ರು, ನಮಗಿಂತ ದೊಡ್ಡವ್ರನ್ನ ಭಕ್ತಿಯಿಂದ ನೋಡಿದ್ರೆ ಅವರ ದರ್ಶನ ಮಾತ್ರ ಇಲ್ಲ ಪಾಪ ಪರಿಹಾರ. ಈ ಪಾಪ ಪರಿಹಾರ ಬೇರೆ ಯಾವುದಕ್ಕೂ ಆಗುತ್ತೆ. ಭಗವಂತ ದುರ್ಗಾಲೇನ ದರ್ಶನ ದೇವ ಸಾಧನ, ದರ್ಶನದಿಂದಲೇ ಆಗುತ್ತೆ. ಅದರಿಂದ ಇಂತಹ ದೊಡ್ಡವರು ದರ್ಶನ ಆಗಿದೆ ಅಂತ ತಿಳಿದು ನನಗೆ ಒಳ್ಳೇದಾಗಬೇಕು, ನನಗೆ ಇವತ್ತು ಪಶ್ಚಾತ್ತಾಪ ಉಂಟಾಗಿದೆ ಅಂತ ಹೇಳಿ ಅವನು ಹರಿದ್ವಾರಕ್ಕೆ ಹೋದ. ನಾವು ಎಲ್ಲ ಇದನ್ನು ಬಿಟ್ಟು ದಿವ್ಯ ಯೋಗ ಮಸ್ತಿಕ ಹಿಂದೆ ಮಾಡಿದ್ದು ಇತ್ತು. ದೇವರು ಪ್ರಾಜ್ಞಾನ ಶಿಕ್ಷಿತ ಅಂತ ಹೇಳಿದ್ದಾರೆ ವೇದ. ಆ ಹಿಂದೆ ಮಾಡಿದ ಹಿಂದೆ ಅದು ಪ್ರಾರಂಭ ಬಂದು ಅಷ್ಟು ದಿವಸ ಬಿಟ್ಟು ಹೋಗಿತ್ತು. ತಿರ್ಗಾದ ಸ್ಮರಣೆ ಬಂತು, ಅದಕ್ಕೆ ಯೋಗವನ್ನು ಮಾಡ್ದ, ಉಪಾಸನೆಯನ್ನು ಮಾಡಿ ಅಲ್ಲೇ ದೇಹವನ್ನು ಬಿಟ್ಟು ಸಾಕಂ ವಿಹಾಯ ಸಾ ವಿಪ್ರಹ ಮಹಾಪುರುಷ ನಿಂತನಿಗೆ ದೇಹವನ್ನು ಬಿಡುವಾಗ ಆ 4 ಜನ ಒಂದು ವಿಮಾನವನ್ನು ತೆಗೆದುಕೊಂಡು ಬಂದು ಅವತ್ತು ಅದೃಶ್ಯರಾಗಿದ್ರು. ಅವರನ್ನೇ ಇವತ್ತಿನ ನೋಡ್ತಾ ಇದ್ದೀನಿ ಅಂತ ಅವನು ನೋಡ್ತಾ ಇದ್ದಾನೆ. ಹೈಮಂ ವಿಮಾನ ಅವರು ದೇವರ ಸನ್ನಿಧಿ ಕರ್ಕೊಂಡು ಹೋದರು. ಅವ್ರನ್ನ ಉಪಸಂಹಾರ ಮಾಡ್ತಾರೆ. ವಿಪ್ಲಾವಿತ ಸರ್ವಧರ್ಮ ದಾಸ್ಯಾಪತಿ ತ್ವಯಿತೋ ಗರಿಹ ಕರ್ಮ ನಿಪತ್ಯಮಾನ ನಿರೇ ಹತವ್ರತಃ ಸದ್ಯೋ ಮುಕ್ತೋ ಭವನಾಮ ಗೃಹನ್. ಅಂದರೆ ಎಲ್ಲ ಧರ್ಮವನ್ನು ಬಿಟ್ಟವನು, ಎಲ್ಲವನ್ನೂ ಅನ್ಯಾಯ ಮಾಡಿದವನು ಕೂಡ ದೇವರ ನಾಮವನ್ನು ಭಕ್ತಿಯಿಂದ ಪರಿವರ್ತನ ಮಾಡಿ ಹೇಳಿದ್ರಿಂದ ಅವರಿಗೆ ಸದ್ಗತಿ ಆಯ್ತು ಅವರಿಗೆ. ಆದ್ದರಿಂದ ಇಲ್ಲಿ ಕೊನೆಗೆ ಒಂದು ಮುತ್ತಿನ ಶ್ಲೋಕವನ್ನು ಹೇಳ್ತಾರೆ. ಮ್ರಿಯಮಾನೋ ಹರೇ ನಾಮ ಗೃಹನ್ ಪುತ್ರೋಪಚಾರಿತರು ಅಜಾಮಿರೋಪ್ಯದ ಮುಕ್ತಿನ ವಿಮುತ ಶ್ರದ್ಧೆಯ. ತುಂಬ ಒಳ್ಳೆಯ ಒಂದು ಶ್ಲೋಕ. ಒಳ್ಳೆಯ ಅಜಾಮನ ಕಥೆಯನ್ನು ಹೇಳಿದ್ರು. ಅಜಾಮನ ಕಥೆಯನ್ನು ಏನು ಕೇಳಿದ್ರು? ಮ್ರಿಯಮಾನೋ ಹರೇ ನಾಮ ಗೃಹನ್ ಪುತ್ರೋಪಚಾರಿತ. ಸಾಯ್ತಾ ಇದ್ದಾನೆ, ವಯಸ್ಸಾಗಿದೆ, ರೋಗಗಳು ಬಂದಿದೆ, ದೇಹ ಶಿಥಿಲವಾಗಿದೆ, ಧ್ವನಿ ನಡುತ್ತಾ ಇದೆ. ಹರೇರ ನಾಮ ಗೃಹನ್, ದೇವರ ನಾಮವನ್ನು ಹೇಳ್ದ. ಹೇಗೆ ಹೇಳ್ದ? ದೇವರನ್ನು ಕರಿತೀನಿ ಅಂತ ಏನೋ ಒಂದು ಸಂಕಲ್ಪ ಮಾಡಲಿಲ್ಲ, ಮಗನನ್ನು ಕರಿತೀನಿ ಅಂತ ದೇವರ ನಾಮ ಹೇಳ್ದ. ಗೃಹನ್ ಪುತ್ರೋಪಚಾರಿತ. ಅವನಿಗೂ ಕೂಡ ಸದ್ಗತಿ ಆಯಿತು ಅಂದರೆ ಈ ಕಥೆಯನ್ನು ಕೇಳಿದವರು ನಿಮ್ಗೆ ಇನ್ನೂ ಧ್ವನಿ ನಡುತ್ತಾ ಇಲ್ವಲ್ಲ, ದೇವದಲ್ಲಿ ಏನೋ ರೋಗ ಬಂದಿಲ್ಲ, ಆದ್ದರಿಂದ ಆ ದುಸ್ಥಿತಿ ಬಂದಿಲ್ಲ. ಅವನು ಮಗನನ್ನು ಕರಿತೀನಿ ಅಂತ ಹರಿಯನ್ನು ಕರೆದ, ನೀವು ಹರಿಯನ್ನೇ ಕರಿತೀನಿ ಅಂತ ಹರಿ ಕರೆದು ಈ ಕಥೆಯನ್ನು ಕೇಳಿದ್ರಿ. ಎಂಥ ದೊಡ್ಡ ಶ್ಲೋಕ. ಮ್ರಿಯಮಾನೋ ಹರೇ ನಾಮ ಗೃಹನ್ ಪುತ್ರೋಪಚಾರಿತ ಅಗಾಮಿಯೋಕ್ತಿ ಅಗಾಧಾಮ ಕಿಮುತ ಶ್ರದ್ಧೆಯ ಗೃಹನ್. ಈ ಕಥೆ ಅದಕ್ಕೆ ಕೊನೆಯಲ್ಲಿ 12ನೇ ಸ್ಕಂದದಲ್ಲಿ ಎಲ್ಲದಕ್ಕೂ ಫಲವನ್ನು ಹೇಳ್ಕೊಂಡು ಬರ್ತಾ ಅಜಾಮನ ಉಪಾಖ್ಯಾನ ಸರ್ವಪಾಪ ಪ್ರನಾಶನ. ಅಜಾಮನ ಉಪಾಖ್ಯಾನವನ್ನು ಕೇಳಿದ್ರೆ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಅಂಥ ದಿವ್ಯವಾದ ಕಥೆ. ಆದ್ದರಿಂದ ಅವನು ಈ ಕಥೆಯನ್ನು ಕೇಳಿ ನೀವು
ಅದೇ ನರಜನ್ಮ ಬಂದಾಗ ನಾಲಿಗೆ ಕೃಷ್ಣ ಎನ್ನಬಾರದೆ. ಆ ನರಜನ್ಮ ಬರೋದೇ ಕಷ್ಟ, ನಾಲ್ಗೆ ಹೋಗೋದಕ್ಕೆ ನಾಲ್ಗೆ ಇರುವುದಿಲ್ಲ, ಮೂರ್ಛಾವಸ್ಥೆ ಇರ್ತೀವಿ. ಆಗ ನಾಲ್ಗೆ ಇರುವಾಗ ನರಜನ್ಮ ಬಂದ ಕೃಷ್ಣ ಅಂತ ಹೇಳಬೇಕು ಅಂತ ದೇವರ ನಾಮದ ಕೀರ್ತನೆಯ ಮಹಿಮೆಯನ್ನ ಹೇಳ್ತಾರೆ. ಇನ್ನು ಈ ಕಡೆ ಯಮದೂತರು ಹೋದರು, ಯಮದೂತರ ಹತ್ರ ಅಲ್ಲಿ ಹೋಗೋರು ಕೇಳ್ತಾರೆ. ಅಲ್ಲಿ ಅವ್ರಿಗೆ ಸ್ವಲ್ಪ ಅವಮಾನ ಆಯಿತು, ಸ್ವಲ್ಪ ಕೆಲಸಕ್ಕೆ ಯಾರು ತಡೆದಿರಲಿಲ್ಲ. ಈಗ ಒಂದು ತಡೆದು ಬಿಟ್ಟರು, ಹಾಗೆ ಕೈಯಲ್ಲಿ ವಾಪಸ್ ಬರಬೇಕಾಯ್ತು ಬರೀ ಕೈಯಲ್ಲಿ. ಆಗ ಬ್ರಹ್ಮದೇವರ ಹತ್ರ ಹೋಗಿ ಹೇಳ್ತಾರೆ, ಯಮದೇವರ ಹತ್ರ, ಸ್ವಾಮಿ ಈ ಜಗತ್ತಲ್ಲಿ ಎಷ್ಟು ಜನ ಒಡೆಯರು, ಇವು ಹೇಗೆ ತಿಳ್ಕೊಳ್ತಾರೆ, ಯಮದೇವರೇ ಜಗತ್ತು ಒಡೆಯರು, ಆದರೆ ನಿಮ್ಮ ಆಜ್ಞೆಯನ್ನ ನಾವು ಪಾಲಿಸ್ತಾ ಇದ್ದೀವಿ. ಈಗ ಯಾರೋ ಬಂದು ತಡೆದ್ರೆ ಆಮೇಲೆ ಯಾರು ಒಡೆಯರು ಜಗತ್ತಿಗೆ, ನಿಮ್ಮ ಆಜ್ಞೆಯನ್ನ ಮುರಿತಕ್ಕಂಥವರು. ಜಗತ್ತಿಗೂ ಒಬ್ಬ ಇರಬೇಕು, ಏನು ಏಕತ್ ಶಾಸ್ತ್ರ ಅದ್ವಿತೀಯ ವಸ್ತು ಶಾಸ್ತ್ರ ಅಂತ ಪ್ರಭಾವರಾಜರು ಹೇಳ್ತಾರೆ. ಜಗತ್ತಿಗೂ ಒಬ್ಬನೇ ದೇವರ ಹೊರತಾಗಿ ಇಬ್ಬರು ದೇವರಿಲ್ಲ, ಆದರೆ ಹೇಗೆ ಅಂತ ಕೇಳಿದ್ರು. ಆಗ ಅದೆಲ್ಲ ಹೇಳ್ತಾರೆ. ಅದು ಬ್ರಹ್ಮದೇವರು ಉತ್ತರ ಕೊಡ್ತಾರೆ, ಯಮದೇವರು ಉತ್ತರ ಕೊಡ್ತಾರೆ. ಯಾರು 4 ಜನ ಅವ್ರನ್ನ ನಾವು ತಿಳಿಬೇಕು, ಅವರ ವರ್ಚಸ್ಸು ಹೇಗಿತ್ತು ಅಂದರೆ, ಅವ್ರು ಬೇಡ ಅಂದರೆ ನಾವು ನಿಲ್ಲಿಸಬೇಕಾಗಿತ್ತು. ಅವ್ರ ವರ್ಚಸ್ಸು ಕಡಿಮೆ ಆಗಿದ್ದು, ಅವ್ರು ಬೇಡ ಅಂದರೆ ನೀವು ಹೇಳ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು. ನಾವು ಹೇಳೋಕ್ಕಾಗಲಿಲ್ಲ. ಆದ್ದರಿಂದ ಅವ್ರು ಯಾರು ಬಂದವರು, ಅವ್ರು ಹೇಗೆ ತಡೆದರು, ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಅಂತ ಹೇಳಿದಾಗ ಯಮದೇವರು ಹೇಳ್ತಾರೆ, ಪರಮದನ್ಯ ಜಗತಸ್ತಸ್ವ ಹೆಚ್ಚ ಭೂತಂ ಪ್ರೋತಂ ಪಟಬದ್ಯತ್ರ ವಿಶ್ವಂ ಯದಂ ಶತೋಸ್ಯ ಶ್ರೀಜನ್ಮನಾಶಾಹ ನಸ್ಯೋತವತ್ ಯಸ್ಯ ವಶೇತ ಲೋಕ. ನಾನಲ್ಲ ಜಗತ್ತಿಗೆ ಒಡೆಯ ಅಂತ ಹೇಳ್ತಾರೆ. ನಾನಲ್ಲ ಜಗತ್ತು ಒಡೆಯ, ಜಗತ್ತು ಒಡೆಯನಾದ ಪ್ರಭು ನಾರಾಯಣ ಇದ್ದಾನೆ. ಅವನು ಪರಹ ಸರ್ವೋತ್ತಮನಾದವನು, ಅವನು ಕೊಟ್ಟ ಕಾರ್ಯವನ್ನು ಮಾಡ್ತೀವಿ ಅಷ್ಟೇ ನಾವು. ಮದನ್ಯ ಯಾವ ಜೀವನೂ ಅಲ್ಲ, ಯಾವ ದೇವಿಕೂ ಅಲ್ಲ. ಅವನು ಎಲ್ಲ ಜೀವರಿಗಿಂತ, ಎಲ್ಲ ದೇವತೆಗಳಿಗಿಂತ, ಎಲ್ಲ ಋಷಿಗಳಿಗಿಂತ ಎಲ್ಲರಿಗಿಂತ ಅತ್ಯಂತ ಭಿನ್ನ ಅದು. ಜಗತಸ್ತಸ್ತು ಅಷ್ಟ ಭೂತಂ ಪ್ರೋತಂ ಜಗತಾತಸ್ತು ಅಷ್ಟ. ಚಲಿಸುವ ಪ್ರಾಣಿಗಳು, ಚಲಿಸಿದ ಬರಗಳು, ಎಲ್ಲದಕ್ಕೂ ಒಡೆಯನಾದವನು. ಅವನು ಎಲ್ಲದಕ್ಕೂ ಆಧಾರನಾದವನು, ಎಲ್ಲ ಕಡೆಯಲ್ಲೂ ವ್ಯಾಪ್ತನಾದವನು. ಒಂದು ಬಟ್ಟೆಯನ್ನ ನೀರಿನಲ್ಲಿ ಮುಗಿಸಿದ್ರೆ ಆ ನೀರು ಪ್ರವೇಶ ಮಾಡದೇ ಒಂದು ತಂತುವಿನ ಒಂದು ಭಾಗ ಹೇಗಿರುವುದಿಲ್ಲವೋ ಹಾಗೆ ದೇವರು ಇಲ್ಲದೇ ಇರೋ ಒಂದು ಭಾಗ ಪ್ರಪಂಚದಿಂದ ಸರ್ವತ್ರ ವ್ಯಾಪ್ತನಾಗಿದೆ. ದೇವರು ಸೃಷ್ಟಿಯಾದಿಗಳನ್ನು ಮಾಡಬೇಕಾದ್ರೆ ಅವರು ಪೂರ್ಣ ಶಕ್ತಿಯಿಂದ ಏನು ಮಾಡಬೇಕಾಗಿಲ್ಲ. ಒಂದು ಶಕ್ತಿ, ಒಂದು ರೂಪದಿಂದ ಸ್ಥಿತಿಯನ್ನು ಮಾಡ್ತಾರೆ, ಒಂದು ರೂಪದಿಂದ ಸೃಷ್ಟಿಯನ್ನು ಮಾಡ್ತಾರೆ. ಆದರೆ ಜಗತ್ತು ಇಷ್ಟು ದೊಡ್ಡ ಜಗತ್ತು, ಇದನ್ನ ಸೃಷ್ಟಿಯನ್ನು ಮಾಡಬೇಕು, ಸಂಹಾರ ಮಾಡಬೇಕು, ಇದು ಪಾಲನೆ ಮಾಡಬೇಕು ಅಂತಂದ್ರೆ ಅವನ ಇದ್ದ ಶಕ್ತಿಯನ್ನ ಖರ್ಚು ಮಾಡಬೇಕಾಗಿಲ್ಲ. ಅವನ ಅಪರಿಚ್ಛಿನ್ನ ಸಾಮರ್ಥ್ಯವುಳ್ಳವನು. ಅವನ ಸಾಮರ್ಥ್ಯದ ಏಕದೇಶದಿಂದ ಬ್ರಹ್ಮಾಂಡದ ಸೃಷ್ಟಿ ಆಗುತ್ತೆ, ಬ್ರಹ್ಮಾಂಡದ ಪಾಲನೆ ಆಗುತ್ತೆ, ಬ್ರಹ್ಮಾಂಡ ಸಂಹಾರವಾಗುತ್ತೆ. ಇಂತಹ ದೊಡ್ಡವನು ಯೋ ನಾಮ ನಿರ್ವಾಚಿ ಜನಂ ನಿಜಾಯ ಬದ್ಧಾತಿ ದಾಮ ಯಸ್ಮೈ ಬಲಿಂಚ ತೈನೇ ನಾಮಕರ್ಮಭಿ ನಿಬಂಧ ಚಕಿತಾಶ್ಚರಣಂತಿ. ನಾವೆಲ್ಲ ಹೇಗೆ ಕೆಲಸ ಮಾಡ್ತೀವಿ ನಾವು ಒಡೆಯನಿಗೆ ಅಂತಂದ್ರೆ, ನಸ್ಯೋತ ಗಾವಿವ ಯಸ್ಯ ವಶೇಷರು ನಸ್ಯೋತ ಪದ್ಧತಿ. ಮೂದಾರ ಹಾಕೊಂಡು ಎದ್ದು ಹೇಗೆ ತಾನು ಒಡೆಯನಿಗೆ ದುಡಿಯುತ್ತೋ ಹಾಗೆ ನಾವು ಕೂಡ ದೇವರ ಪ್ರೀತನಾಗಬೇಕು, ದೇವರ ನಾರಾಯಣ ಪ್ರೀತನಾಗಬೇಕು ಅಂತ ಅವನ ಆಜ್ಞೆಯನ್ನು ನೆರವೇರಿಸಬೇಕು, ಅವನ ಸಂತೋಷವಾಗಿ ಕೊಟ್ಟು ನಾವು ಅದು ಹೇಗೆ ಆ ಯಜಮಾನಿಗೆ ವಿಧೇಯವನ್ನು ನಡ್ಕೊಳ್ತೋ ಹಾಗೆ ನಾವು ಕೂಡ ವಿಧೇಯವನ್ನು ನಡ್ಕೊಳ್ಳೋದು ದೇವತೆ. ಅವನು ವೇದ ಅನ್ನೋದು ನಮ್ಮ ಸಂವಿಧಾನ, ಅದು ದೇವರಿಗೂ ಮಾನ್ಯವಾದದ್ದು, ಜೀವರಿಗೂ ಮಾನ್ಯವಾದದ್ದು. ಆ ವೇದದಿಂದ ದೇವರ ಅಭಿಪ್ರಾಯ ಇದೆ, ಜೀವನ ಅಭಿಪ್ರಾಯ ಅಲ್ಲದಿದೆ ಬೇರೆ ಬೇರೆ ಸ್ತೋತ್ರ. ಆ ವೇದ ದೊಡ್ಡ ಹಗ್ಗ ಇದ್ದಂತೆ, ಆ ದೊಡ್ಡ ಹಗ್ಗದಲ್ಲಿ ಸಣ್ಣ ಸಣ್ಣ ಹಗ್ಗಗಳಿಂದ ಬೇರೆ ಬೇರೆ ಕಟ್ತಾರೆ. ಇದು ಶಾಸ್ತ್ರ ತುಂಬ ಬರುತ್ತೆ. ಎಲ್ಲೂ ಹೀಗೇನು ಕಟ್ತಾರೆ ಹಸುಗಳನ್ನು ಅಂತ ನನಗೆ ಭಾಳ ಇದಿತ್ತು. ಆದರೆ ಮದ್ದೂರು ಹತ್ರ ನಾವು ಬಸ್ಸಲ್ಲಿ ಹೋಗುವಾಗ ಒಂದು ಕಡೆ ಶಾಸ್ತ್ರ ಹೇಳಿದಂತೆ ಕಟ್ತಾರೆ, ಒಂದು ದೊಡ್ಡ ಹಗ್ಗ. ಆ ದೊಡ್ಡ ಹಗ್ಗವನ್ನು ರೆಕ್ಟಾಂಗಲ್ ಹಾಕಿರ್ತಾರೆ, ಅಲ್ಲಿ ಊಟ ಇರೋದ್ರೆ ಏನಿಲ್ಲ. ಅದಕ್ಕೊಂದು ಸಣ್ಣ ಸಣ್ಣ ಹಗ್ಗದಿಂದ ಒಂದೊಂದು ಹಸು ಕಟ್ಟಿರ್ತಾರೆ. ಒಂದು 20 ಹಸುವನ್ನು ಕಟ್ಟಿದ್ರಿಂದ ಯಾವ ಹಸು ಓಡೋಕ್ಕಾಗೋದಿಲ್ಲ, ಎಲ್ಲರೂ ಎಳ್ಕೊಂಡು ಓಡಬೇಕಾಗುತ್ತೆ, ಅದರಿಂದ ಯಾವುದು ಓಡೋದಿಲ್ಲ. ಅದರಿಂದ ಒಂದು ದೊಡ್ಡ ಹಗ್ಗವನ್ನು ಕಟ್ಟಿ ಅದಕ್ಕೆ ಸಣ್ಣ ಸಣ್ಣ ಹಗ್ಗದಿಂದ ಬೇರೆ ಬೇರೆ ಹಸುಗಳನ್ನ ಕರುಗಳನ್ನು ಕಟ್ತಾರೆ. ಹಾಗೆ ಆ ದೊಡ್ಡ ಹಗ್ಗ ಅದು ವೇದ. ಆ ದೊಡ್ಡ ಹಗ್ಗದಲ್ಲಿ ಒಬ್ಬನ ಬ್ರಹ್ಮಾನು ಹಗ್ಗದಿಂದ ಕಟ್ಟಿದ್ದಾನೆ ಒಂದು ಜೀವನ, ಒಬ್ಬನ ರುದ್ರಾನು ಹಗ್ಗದಿಂದ ಕಟ್ತಾನೆ, ಒಬ್ಬನ ಇಂದ್ರಾನು ಹಗ್ಗದಿಂದ ಕಟ್ತಾನೆ, ಒಬ್ಬ ಋಷಿಯನ್ನು ಹಗ್ಗದಿಂದ ಕಟ್ತಾನೆ, ಒಬ್ಬ ಮನುಷ್ಯನ ಹಗ್ಗದಿಂದ ಕಟ್ತಾನೆ. ಆದರೆ ಎಲ್ಲರೂ ಕೂಡ ಹಗ್ಗಕ್ಕೆ ಕಟ್ಟಿಬಿದ್ದವರೆಲ್ಲರೂ. ಆ ವೇದ ಅನ್ನೋದು ಎಲ್ಲರಿಗೂ ಸಮಾನ. ಅಲ್ಲಿ ಬ್ರಹ್ಮನಿಗೆ ಅವನಿಗೆ ಆ ಒಂದು ಕಾರ್ಯ, ಅವನು ಮಾಡಬೇಕಾದ ಕಾರ್ಯ ಅವನು ಮಾಡಬೇಕು.
ಇನ್ನೊಂದು ಅವನು ಮಾಡಬೇಕಾದ ಕಾರ್ಯ ಅವನು ಮಾಡಬೇಕು. ಹೀಗೆ ದೇವರು ಈ ವೇದ ಅಂತಕ್ಕಂಥ ದೊಡ್ಡ ಹಗ್ಗಕ್ಕೆ ಸಣ್ಣ ಸಣ್ಣ ಬ್ರಹ್ಮಾಂಡ ನಾಮಗಳಿಂದ ಬೇರೆ ಬೇರೆ ಜೀವನ ಅದಕ್ಕೆ ಯೋಗ್ಯವಾದ ಜೀವನ ಅಲ್ಲಿ ಕಟ್ಟಿ ಅವರಿಂದ ಕೆಲಸವನ್ನು ಮಾಡಿಸ್ಕೊಳ್ತಾನೆ. ಎಲ್ಲ ಕಟ್ಟಲ್ಪಟ್ಟಿ ಎಲ್ಲ ಹಸುಗಳು ಎಲ್ಲ ಕರುಗಳು ಹೇಗೆ ಒಡೆಯನಿಗೆ ಸೇವನೆ ಮಾಡುತ್ತೋ ಹಾಗೆ ಎಲ್ಲರೂ ಕೂಡ ನಮಗೆ ನಮ್ಮನ್ನು ಹೀಗೆ ಕಟ್ಟು ನಮ್ಮ ಕೈ ನಾವೇ ಕಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ನೊಬ್ಬರು ಕಟ್ಟಿರ್ಬೇಕು, ಇನ್ನೊಬ್ಬರು ಕಟ್ಟಬೇಕು. ಯಾರು ಕಟ್ಟಿದ ನಾವು ಅವರೇ ಬಿಡಿಸ್ಬೇಕು ಹೊರತಾಗಿ ನಾವು ಕಟ್ಟಕ್ಕೂ ನಾವು ಸಮರ್ಥರಲ್ಲ, ಬಿಡಿಸ್ಕೊಳ್ಳೋಕ್ಕೂ ನಾವು ಸಮರ್ಥರಲ್ಲ. ಆಮೇಲೆ ಬಿಡಿಸ್ತಕ್ಕಂಥ ಅವರಿಗೆ ಇದು ಸೇವೆ ಆಗಲಿ ಅಂತ ನಾವೆಲ್ಲ ದುಡಿತಕ್ಕಂಥದ್ದು. ನಾನಾಗಲಿ ಇಂದ್ರನಾಗಲಿ ನಿವೃತ್ತಿ ಪ್ರಚೇತ ವರ್ಣ ಏನಾದರೂ ಆದರೂ ಹೀಗೆ ಮಾಡ್ತಕ್ಕಂಥದ್ದು. ಅವನನ್ನ ಹೃದಯಾದಿರಾಮ ಸುಕೃತೋ ವಿಚಕ್ಷತೆ ಆತ್ಮಾನ ಅಂತರ್ಹೃದಿ ಸಂತಮಾತ್ಮನ ಚಕ್ಷುರೇವ ಕೃತಯಸ್ತದ ಪರಂ. ಅವನ ದೇಹದ ಒಳಗೆ ಇದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ಆದರೂ ಕೂಡ ನಗೋಭಿರ್ ಮನಸ ಅಸುಭಿರ್ವ ಯಾವುದರಿಂದ ಅವನು ಸಿಗೋದಿಲ್ಲ, ಶಬ್ದಕ್ಕೆ ಸಿಗೋದಿಲ್ಲ, ಮನಸ್ಸಿಗೂ ಸಿಗೋದಿಲ್ಲ, ಆ ಪ್ರಾಣ ಇಂದ್ರಿಯಗಳಿಗೂ ಸಿಗೋದಿಲ್ಲ. ಆದರೆ ಆತ್ಮ ಅಂತಮಾತ್ಮ ಚಕ್ಷುರ ತೆಗೆಯುವ ಯಾಕೆಂದರೆ ಕಣ್ಣಿಗೆ ಎವೆ ಅಂತದಲ್ಲಿ ಅಂತ ಹೇಳಿದ್ದಾರೆ. ಕೈ ಮೈ ತಿಣ್ಣಿಗಳು ಅಂತ ಹೇಳಿದಲ್ಲಿ ಕಣ್ಣು ಎಲ್ಲವನ್ನೂ ನೋಡುತ್ತೆ. ಕಣ್ಣು ಅಲ್ಲೇನಿದೆ ಇಲ್ಲೇನಿದೆ ನೋಡ್ತಾ ಇರೋದು. ಅದು ಇಷ್ಟು ರಕ್ಷೆ ಕೊಡ್ತಕ್ಕಂಥ ರೆಕ್ಕೆ ನೋಡುತ್ತೆ ಕಣ್ಣೆಂದು ಹಾಗೆ ನೋಡೋದು. ಆದರೆ ರೆಕ್ಕೆ ಇದ್ದ ಪರಿಸ್ಥಿತಿ ಏನಾಗುತ್ತೆ ಕಣ್ಣಿಗೆ. ಹಾಗೆ ದೇವರು ತಮ್ಮನ್ನು ಒಳಗಿದ್ದು ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇದ್ದಾನೆ. ದೇವರು ಒಬ್ಬರಿಗೆ ಬಿಟ್ಟು ಒಂದು ಎಲ್ಲರಿಗೂ ನೋಡುತ್ತೆ ನಮ್ಮ ಇದ್ರೆ. ಆದ್ದರಿಂದ ಅವನ ಅಂತರ್ವಿ ಸಂತ ಮಾತನು ಚಕ್ಷುರು ಯಥೈವ ಆತ್ಮತೆ ತದಪ್ಪ. ಎಲ್ಲ ಹೊರಗಡೆ ರೂಪಗಳು ನೋಡುತ್ತೆ ಚಕ್ಷುಸು, ಅದು ತನ್ನನ್ನು ತಾನು ಹೇಗೆ ನೋಡಿಲ್ಲ, ರಕ್ಷಣೆ ಕೊಡ್ತಕ್ಕಂಥ ರೆಕ್ಕೆ ಹೇಗೆ ನೋಡೋದಿಲ್ಲ. ಹಾಗೆ ಜೀವರು ದೇವರನ್ನು ನೋಡೋದಿಲ್ಲ. ತಸ್ಯಾತ್ಮತತ್ವಸ್ಯ ಹರೇರಧೀಶತು ಪರಸ್ಯ ಮಾಯಾಧಿಪತಿಯ ಮಹತ್ವನಃ ಪ್ರಯಾಣದೂತ ಹ್ಯವೈ ಮನೋಹರಃ ಚರಂತಿ ತದ್ರೂಪ ಸ್ವಭಾವ. ಅವನ ದಾಸರಿರ್ತಾರೆ, ವಿಷ್ಣು ದೂತರಿರ್ತಾರೆ. ಅವರು ಸಾಧಾರಣ ಸೇವೆಯನ್ನು ಮಾಡಿ, ಅವ್ರ ಮಹಾಸೇವೆಯನ್ನು ಮಾಡಿ ವಿಷ್ಣುದೂತರ ಪದವಿಗೆ ಇರೋದು, ಆ ಪದವಿಗೆ ಬರ್ತಕ್ಕಂಥ ಯೋಗ್ಯತೆ ಉಳ್ಳವರು ಮಾಡೋದು. ಅವರೆಲ್ಲ ದೇವರು ತಮ್ಮ ತಮ್ಮ ಆರಾಧ್ಯ ಮೂರ್ತಿ ಹೇಗಿದೆಯೋ ಅದೇ ವೇಷವನ್ನು ಎಲ್ಲರೂ ಮಾಡ್ತಾರೆ. ತಮ್ಮ ಯಾರೋ ತಮಗೆ ಬೇಕಾದವನು ಏನು ಡ್ರೆಸ್ ಹಾಕೊಟ್ರು ಅದೇ ಹಾಕೊಡ್ತಾರೆ. ಹಾಗೆ ವಿಷ್ಣುವಿಗೆ ಬೇಕಾದವರು ಅದೇ ಪೀತಾಂಬರವನ್ನು, ಅದೇ ಶಂಖಚಕ್ರವನ್ನು ಧರಿಸಿರ್ತಾರೆ. ಅವರೆಲ್ಲ ಬೇಕಾದಷ್ಟು ಸಾಮರ್ಥ್ಯ ಇದೆ ಅಂತ ಅವರಂತೆ ಇರ್ತಾರೆ ಅವರು. ನೀವು ಆ 4 ಜನ ಯಾರು ಅಂತ ಕೇಳಿದ್ರಲ್ಲ, ಆ 4 ಜನ ವಿಷ್ಣುವಿಗೆ ಅವ್ರು ಯಾಕೆ ಹಾಗಿದ್ದಾರೆ ಅಂತಂದರೆ ಅವರು ಪ್ರಭುವಾದ ಸ್ವಾಮಿ ಹಾಗಿದ್ದಾನೆ ಅನ್ನ ಅವರಿಗೆ ಸದೃಶವಾದ ರೂಪದಲ್ಲಿ ಇರ್ತಾರೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ನವೈ ವಿದುರ್ಷಿವಮಾಪಿ ದೇವಾಃ ರಸಿಕಮುಖ್ಯಃ ಕುತೋ ವಿದ್ಯಾಧರ ಚಾರಣಾದಯಃ. ಧರ್ಮದ ಜ್ಞಾನ ನೋಡಿ, ಇಷ್ಟೊಂದು ನೀವು ಧರ್ಮ ತಿಳಿದ್ರೆ ಅವರೇ ಧರ್ಮ ತಿಳಿದವರಲ್ಲ ಅಂತಲ್ಲ. ಆದರೆ ಧರ್ಮದ ಜ್ಞಾನ ಬಹಳ ಸೂಕ್ಷ್ಮವಾದದ್ದು. ಆದರೆ ಇವರು ಅಧರ್ಮ ಮಾಡಿದ್ದು ಗೊತ್ತಾಯಿತು, ಅವರು ಧರ್ಮ ಮಾಡಿದ್ದು ಗೊತ್ತಾಗಲಿಲ್ಲ. ಯಾಕಂದ್ರೆ ಧರ್ಮ ಅಷ್ಟು ಸೂಕ್ಷ್ಮವಾಗಿದೆ. ಆ ಧರ್ಮ ತಿಳಿತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ನಮಗೆ ವಿದುರ್ ಋಷಿಯೋ ನಾಭಿದೇವಾಃ ಪ್ರಸಿದ್ಧ ಮುಖ್ಯ ಅರ್ಜುನರಿಗೆ ಗೊತ್ತಾಗೋದಿಲ್ಲ, ದೇವತೆಗಳು ಗೊತ್ತಾಗೋದಿಲ್ಲ. ಆದರೆ ದೇವರು ಸ್ವಯಂಭೂ ನಾರದ ಶಂಭು ಕುಮಾರ ಕಪಿಲೋ ಮುನಿ ಪ್ರಹ್ಲಾದೋ ಜಲಕೋ ಭೀಷ್ಮ ಬಲಿ ಭಯ ಆಸಿಕರು ಭಯಂ. ಆದರೆ ದೇವರ ದಯದಿಂದ ಒಂದು ಇಷ್ಟು ಜನಕ್ಕೆ ಧರ್ಮದ ಜ್ಞಾನ ಯಾರ್ಯಾರಿಗಿದೆ ಅದರಲ್ಲಿ ಅಂತಂದರೆ ಬ್ರಹ್ಮದೇವರಿಗಿದೆ, ನಾರದರಿಗಿದೆ, ರುದ್ರದೇವರಿಗಿದೆ, ಷಣ್ಮುಖನಿಗಿದೆ, ಕಪಿಲನಾಮನ ಪರಮಾತ್ಮನೇ ಅವನು, ಪ್ರಹ್ಲಾದರಾಜರಿಗಿದೆ, ಜನಕ ಮಹಾರಾಜರಿಗಿದೆ, ಭೀಷ್ಮನಿಗಿದೆ, ಬಲಿ ಚಕ್ರವರ್ತಿಗಿದೆ, ಶುಕಾಚಾರ್ಯರಿಗಿದೆ, ನಾನು ಬಂದಿದ್ದೀನಿ ಅನಿಸ್ತಾರೆ ಅಂತ ಹೇಳ್ತಾರೆ. ತಮ್ಮ ಹೆಸರು ಹೇಳ್ತಾರೆ ಬ್ರಹ್ಮದೇವರು, ನಾನು ಒಬ್ಬ ಇದೆ. ಇಷ್ಟು ಜನ ನಾವು ಧರ್ಮ ಅಂತ ಹೇಳಿದವರು 12 ಜನ ಇವರು ದೇವರ ಅನುಗ್ರಹದಿಂದ ನಾವು ಧರ್ಮ ತಿಳಿದೀವಿ. ಆದ್ದರಿಂದ ಏನು ನೀವು ಕೇಳ್ತದೆ ಇದು ಮಾಡಬೇಕಾದ ಇಷ್ಟೇ. ಖಂಡಿತವಾಗಿ ಪಾಪವನ್ನು ಮಾಡ್ತಾರೆ, ಮಾಡದೇ ಇರೋಕ್ಕೆ ಸಾಧ್ಯವಿಲ್ಲದವರು ಪಾಪ ಮಾಡಿದವರು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಅಂದರೆ ದೇವರ ನಾಮವನ್ನು ಭಕ್ತಿಯನ್ನು ಉಚ್ಚಾರಣೆ ಮಾಡತಕ್ಕಂಥ ಪ್ರಾಯಶ್ಚಿತ್ತ ಸಮಾನವಾದ ಯಾವುದೂ ಇಲ್ಲ ಅಂತ ಆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಅದು ನೋಡಿ ದೇವರ ಮಹಿಮೆ, ನಾಮದ ಮಹಿಮೆಯನ್ನು ನೋಡಿ ಇಂಥದ್ದು ಯಮದೇವರು ಪುತ್ರ ಅಂತ ಹೇಳ್ತಾರೆ. ಯಮದೇವರು ನಮ್ಮ ಸೇವಕರನ್ನ ಮಕ್ಕಳೇ ಕೇಳಿ ಅಂತ ಹೇಳ್ತಾರೆ, ಹೊರತಾಗಿ ಅವ್ರನ್ನ ಹೆದರಿಸುವಂತೆ ಮಾತಾಡೋದು. ಮಕ್ಕಳೇ ನೀವು ಕೇಳಿ ದೇವರ ನಾಮದ ಮಹಿಮೆ ಹೇಗಿದೆ ಅಂತಂದರೆ ಅಧರ್ಮವನ್ನು ಮಾಡಿ ಮಾನವ ಕಾಲದಲ್ಲಿ ಒಂದು ಸತಿ ನಾರಾಯಣದ ಭಕ್ತಿಯನ್ನು ಹೇಳಿದಾಗ ಅವನಿಗೆ ಮುಖ್ಯವಾಯಿತು. ಈಗ ನಿಜವಾಗಿ ಯಾವಾಗ ದೇವರ ನಾಮ ಸ್ಮರಣೆ ಮಾಡಿದ ಭಕ್ತಿಯಿಂದ ಏನಾಗ್ಬೋದು ಇಂಥ ಅದಕ್ಕೊಂದು ಶ್ಲೋಕ, ಪಾಪ ನಿರ್ವಹಣೆ ಯಾವತ್ತೂ ಶಕ್ತಿ
ತಾವತ್ ಪಾಪಂ ದಶಕ್ರೋತಿ ಕರ್ತು ಪಾಪ ಕೃತೋ ಜನ. ಒಂದು ಸರ್ತಿ ದೇವರ ನಾಮದ ಭಕ್ತಿಯನ್ನು ವಿಚಾರ ಮಾಡಿದ್ರೆ ಎಷ್ಟು ಪಾಪ ಪರಿಹಾರವಾಗುತ್ತೆ ಅಂತ. ಜಗತ್ತಲ್ಲಿ ಎಲ್ಲರೂ ಸೇರಿ ಅಷ್ಟು ಪಾಪ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪಗಳು ಪರಿಹಾರವಾಗುತ್ತೆ. ಆದರೆ ಎಷ್ಟು ಪಾಪ ಪರಿಹಾರ ಸಾಮರ್ಥ್ಯ ಇದೆಯೋ ಅಷ್ಟು ಪಾಪವನ್ನು ಒದಗಿಸಕ್ಕೆ ಸಾಧ್ಯವಿಲ್ಲ, ಅಂತ ಪಾಪ ಪರಿಹಾರ ಶಕ್ತಿ ಇದೆ. ಇದನ್ನು ಹೇಳಿ ಇತ್ತು. ಅದರಿಂದ ಅವ್ರು ಹೇಳ್ತಾರೆ, ಆದ್ದರಿಂದ ಯಾರು ತಾನಾನಯತ್ವ ಸತ ಅಪದ ವಿಷ್ಣು ಕೃತ್ಯ ನೋಡಿ, ಯಾರು ವೈಷ್ಣವರಿರ್ತಾರೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ತಾನಾನಯತ್ವ ಮಸ ವಿಮುಖ ಮುಕುಂದ ಪಾದಾರವಿಂದ ಮಕರಂದ ಪ್ರಜಾಸಂ ವಿಷ್ಣು ಜನೈ ಪರಮಸುಕುರೇ ರಸಗ್ನಿ ದುಷ್ಟಾತ್ ಗೃಹೇ ನೀರವತ್ಮನೆ ಬದ್ಧತುಷ್ಟಾಂ. ಯಾರು ಇಂಥ ದೇವರ ಸೇವನೆ ಮಾಡ್ತಾರೆ ಅಂಥವ್ರ ಹತ್ರ ನೀವು ಹೋಗಬೇಡಿ ಅಂತ ಹೇಳ್ತಾರೆ. ಅಂಥವ್ರ ಹತ್ರ ಹೋಗಬೇಡಿ. ಆದರೆ ನರಲೋಕ ಕಾರ್ಯ ಆಗುತ್ತಿಲ್ಲ, ಬೇಕಾದ್ರೆ ಇದ್ದಾರೆ. ಯಾರಂತ ಹೋಗ್ತಾರೆ, ಯಾರ ಬಾಯಲ್ಲಿ ಮುಕುಂದಾನ ಶಬ್ದ ಬರೋದಿಲ್ವೋ, ಯಾರ ಬಾಯಲ್ಲಿ ನಿಷ್ಕಿಂಚನೈ ಪರಮಹಂಸರೇ ರಸಜ್ಞೇಹಿ, ಪರಮಹಂಸರಾದ ಸನ್ಯಾಸಿಗಳು ಎಲ್ಲವನ್ನು ಬಿಟ್ಟವರು, ಅವರು ಯಾರ ಪಾದವನ್ನು ನಿಜವಾದ ಸ್ಮರಣೆ ಮಾಡ್ತಾರೋ ಅವರು ಬೇರೆ ಯಾವುದೂ ಆಸೆ ಇಲ್ಲ. ಅಂಥವ್ರು ಸ್ಮರಣೆ ಮಾಡ್ತಾರೆ ಅಂದರೆ ನಿಜವಾಗಿ ತುಂಬ ಶ್ರೇಷ್ಠವಾದ ವಸ್ತು. ಅಂತಹ ವಸ್ತುವ ಪಾದ ನಿನ್ನೆ ಹೇಳಿದ ಒಂದು ದೇವರ ಪಾದವನ್ನು ಅವರು ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರ. ದೇವರ ಪಾದವನ್ನು ನಾವು ದೇವರ ಹಸ್ತ ಪಾದ ಎಲ್ಲ ಬೇರೆ ಬೇರೆ ಸ್ವಾದ, ಹಸ್ತ ಸ್ವ, ಚಕ್ಷು ಸ್ವ ಎಲ್ಲ ಇದೆ ಪೂಜೆದಾಸರು. ಆದರೆ ನಾವು ಮುಖ್ಯವಾಗಿ ಸ್ಮರಣೆ ಮಾಡಬೇಕಾಗಿದ್ದು ದೇವರ ಪಾದವನ್ನು. ಆಚಾರ್ಯ ತಾತ್ಪರ್ಯದಲ್ಲಿ ದೇವತೆಗಳಿಗೆ ಅವರು ಯಾವ್ಯಾವ ಅಂಗದಿಂದ ಹುಟ್ಟಿದಾರೋ ಆಯಾ ದೇವರಿಂದ ಜನ್ಮ ಪಡಿತಾರೆ ಪುರುಷರೂಪದಿಂದ. ಆ ಅವಯವಗಳ ವಿಶೇಷದ ಉಪಾಸನೆ ಅವರಿಗಿದೆ. ಸೂರ್ಯ ಚಕ್ಷುಸ್ಸನ್ನು ಉಪಾಸನೆ ಮಾಡ್ತಾರೆ, ಇಂದ್ರ ಮನಸ್ಸನ್ನು ಉಪಾಸನೆ ಮಾಡ್ತಾರೆ, ಬ್ರಹ್ಮದೇವರು ದೇವರ ಚಿತ್ತವನ್ನು ಉಪಾಸನೆ ಮಾಡ್ತಾರೆ, ಗಂಗಾ ನದಿಗಳು ದೇವರ ನಾಡಿಗಳನ್ನು ಉಪಾಸನೆ ಮಾಡ್ತಾರೆ. ಉಳಿದು ಎಲ್ಲರೂ ಕೂಡ ದೇವರ ಪಾದವನ್ನೇ ಉಪಾಸನೆ ಮಾಡಬೇಕು. ದೇವರ ಪಾದಕ್ಕೆ ಅವರಿಗೆ ಧರ್ಮ ಆಗಲಿ, ಅರ್ಥ ಆಗಲಿ, ಕಾಮ ಆಗಲಿ, ಮೋಕ್ಷವಾಗಲಿ ಕೊಡು ದೇವರು ಪಾದದಿಂದ ಅಂತ ಹೇಳ್ತಾರೆ. ಆಗ ನಾವೆಲ್ಲರೂ ಕೂಡ ಪಾದಾರವಿಂದ ಗತಿ ಕೊಡು, ಪಾದಾರವಿಂದ ಗತಿ ಕೊಡು ಅಂತ ನಮಸ್ಕಾರ ಮಾಡ್ಕೊಳ್ಬೋದು. ನಿಮಗೆಲ್ಲ ಅದು ಗೊತ್ತಿರುತ್ತೆ. ಯಾಕೆ ಪಾದಾರವಿಂದ ಗತಿ ಕೊಡು, ಹಸ್ತಾರವಿಂದ ಗತಿ ಕೊಡು ಅಂತ ಹೇಳ್ಬೋದು. ಇಲ್ಲ, ಪಾದವೇ ಉಳಿದವರಿಗೆ ಎಲ್ಲರಿಗೂ ಪಾದವೇ, ಪಾದದಿಂದೇ ಎಲ್ಲರೂ ಸಿದ್ಧವಾಗುತ್ತದೆ ದೇವರ ಪಾದ. ಅನಕ್ಷಯ ಕರೋ ಲಕ್ಷ್ಮಣ ಘನಸ್ಥ ಸತಾಂ ಮನಸ್ಸು ಹರೇ ಪಾದ ಸನಪಾತು ಪುನಃ. ಶಕಟವನ್ನು ಒದ್ದ ಪಾದ, ಲಕ್ಷ್ಮಿ ತನ್ನ ಸ್ಥಳದಲ್ಲಿ ಸಂತೋಷದಿಂದ ಹರಿಸಿದ ಪಾದ, ಸಜ್ಜನ ಮನಸ್ಸಿಂದ ಬಿಟ್ಟು ಹೋಗದೆ ಪಾದ. ಸತಾಂ ಮನಸ್ಥ ಹರೇ ಪಾದ, ಸಜ್ಜನ ಮನಸ್ಸಿಂದ ಇನ್ನೂ ಬಿಟ್ಟು ಹೋಗದೆ ಇದ್ದ ಪಾದ. ಅಂತ ಪಾದ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರಲಿ ಅಂತ ಪಾದದ ಸ್ತೋತ್ರ ಇದೆ. ಆದರೆ ಅದರ ಜೊತೆ ಇನ್ನೊಂದು ಹೇಳ್ತಾರೆ, ನೀವು ಅವನು ಅಧರ್ಮವನ್ನು ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ. ಆ ಪ್ರಾಯಶ್ಚಿತ್ತ ಗೊತ್ತಾಗದೆ ಅವನು ಹಿಡಿದುಕೊಳ್ಳಕ್ಕೆ ಹೋಗಿ ಅವನ ಹೆದರಿಕೆ ಉಂಟು ಮಾಡಿರುವಂತೆ ಅದು ತಪ್ಪಾಯಿತು ನೀವು ಮಾಡಿದ್ದು. ಆ ತಪ್ಪು ಸೇವಕ ತಪ್ಪು ಅಂದರೆ ನಾನು ಸ್ವಾಗತ ಇಟ್ಬೋದು. ನೀವು ಮಾಡಿದ ತಪ್ಪು ಹೋದ ನನ್ನದೇ ಜವಾಬ್ದಾರಿ. ನಿಮಗೆ ಎಂಥ ಜ್ಞಾನವನ್ನು ನಾನು ಕೊಡಬೇಕಾಗಿತ್ತು ಮುಂಚೆ, ಕೊಡಲಿರೋ ಅದನ್ನು ಮಾಡಿದ್ರಿ. ಆದ್ದರಿಂದ ನೀವು ಮಾಡಿದ ತಪ್ಪಾಯಿತು. ಆ ತಪ್ಪನ್ನು ನನ್ನ ತಪ್ಪು ಅಂತ ತಿಳ್ಕೊತೀನಿ. ನನ್ನ ತಪ್ಪನ್ನು ದೇವರು ಕ್ಷಮಿಸಬೇಕು ಅಂತ ಕೇಳ್ತಾರೆ ಎಲ್ಲರೂ. ಅದು ಕ್ಷಮ್ಯತ ದೇವರು ನನ್ನ ತಪ್ಪನ್ನು ಕ್ಷಮಿಸಬೇಕು. ಇತ್ತಂ ಸ್ವಭ ಇದನ್ನು ಕೇಳಿ ಹೇಳ್ತಾರೆ, ಇತ್ತಂ ಸ್ವಭ ಭಗವನ್ ಮಹಿತಂ ಸಂಸ್ಕೃತ್ಯ ವಿಸ್ಮಿತಧಿಯ ಯಮಚಿಂತನಸ್ತೆ ತೇನಾಚ್ಯುತಾಶ್ಯ ಜನಂ ಪರಿಶಂಕಮಾನಃ ಪ್ರತಿಶಂಕಮಾನಃ ದ್ರಷ್ಟುಂ ಜ ಪ್ರತಿಸ್ಫೋರಾಗ. ಯಾವಾಗ ಯಮದೇವರಿಂದ ಇಷ್ಟು ಧರ್ಮಜ್ಞಾನ ಪಡೆದಾಗ ಅವತ್ತಿನಿಂದ ವೈಷ್ಣವರನ್ನ ನೋಡೋಕ್ಕೂ ಹೆದರ್ಕೋತಾರೆ ಅಂತ ಹೇಳಿ ಯಮದೂತರು ವೈಷ್ಣವ ಹತ್ರ ಬರಲಿ. ಏನು ಹೇಳ್ತಾರೆ, ಅಚ್ಯುತಾಶ್ವ ಜಯಂ ಪ್ರತಿಶಂಕಮಾನ. ಇನ್ನೂ ದೊಡ್ಡ ವೈಷ್ಣವ ಇರ್ಬೋದು, ಇವನ ಹತ್ರ ನಾವು ಹೋಗ್ಬೇಕಾದ್ರೆ ವಿಚಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ದಷ್ಟೊಂದು ಯಾರೋ ವೈಷ್ಣವರು ತಿಳ್ಕೊತಾರೋ ಅವ್ರನ್ನ ನೋಡೋದೇ ಇಲ್ಲ. ಅವ್ರನ್ನ ಒಂದು ಕತೆ ಹೇಳಬೇಕು ಅಂದರೆ ಪುರುಸೊತ್ತಿಲ್ಲ. ದೊಡ್ಡ ದೊಡ್ಡವರು ನಮ್ಮ ದ್ವೈತಧ್ವನಿ ಆಚಾರ್ಯರ ಕಥೆ ಇದೆ. ಅವರು ದ್ವೈತಧ್ವನಿ ಆಚಾರ್ಯರು ತುಂಬ ದೊಡ್ಡ ವ್ಯಾಖ್ಯಾನ ಬಂದವರು, ತತ್ವಜ್ಞ, ತುಂಬ ಶ್ರೀಪತ್ಯಾಚಾರರು ಅಂತ ಅವರು. ಅವರ ಕಾಲದಲ್ಲಿ ಒಬ್ಬ ಮನೆಯಲ್ಲಿ ಒಬ್ಬ ಶೂದ್ರ ಇದ್ದ ಕೆಲಸ ಮಾಡ್ಕೊಂಡಿದ್ದ. ಅವರು ಕಾಲ ಬಂದರು, ಶೂದ್ರರು ಹೋದ. ಅವ್ರ ಮೊಮ್ಮಗನ ಕಾಲ ಬಂತು. ಅವ್ರ ಮೊಮ್ಮಗ ಒಂದು ಕಡೆ ಕಾಡಿನಲ್ಲಿ ಒಬ್ಬರೇ ಹೋಗ್ತಾ ಇರಬೇಕಾದ್ರೆ ಆ ತಾತನ ಕಾಲದಲ್ಲಿದ್ದ ಆ ಕಾಣಿಸ್ಕೊಂಡ್ರು ಇವರು. ಏನಪ್ಪ ದೊಡ್ಡವ್ರ ಕಾಲದಲ್ಲಿ ಇವತ್ತೇನು ಕಾಣ್ತಾ ಇದ್ದೀವಿ ಕೆಲವರು ಹಾಗೆ ಇದ್ದ ಹಂಚ್ಕೊಂಡು ಆಶ್ಚರ್ಯ ಆಗಿತ್ತು. ಆ ಕಾಲದಲ್ಲಿ ಈ ಕಾಲದಲ್ಲಿ ಒಂದೇ ರೀತಿ ಇದೆಯಲ್ಲ, ಇವತ್ತು ಚಿಕ್ಕದಲ್ಲಿ ನೋಡಿದಾಗ ಅವನು ಹೇಳ್ದ, ಸ್ವಾಮಿ ನಾವು ಯಮದೂತರು, ನಾನು
ದೊಡ್ಡವ್ರ ಕಾದ್ರೆ ನಾನು ಬರ್ಬೇಕಾಯ್ತು ಇನ್ನೂ ತಪ್ಪು ಮಾಡಿದ್ದೆ, ಅದಕ್ಕೆ 3 ವರ್ಷ ಬರ್ಬೇಕಾಯ್ತು, ನಾನು ದೊಡ್ಡವ್ರ ಸೇವೆ ಮಾಡ್ಕೊಂಡು ನಿಮ್ಮ ಮನೇಲಿ ಇದ್ದೆ ನಾನು ಅಂತೆಲ್ಲ ಹೇಳಿದ. ಈಗ ಇಲ್ಯಾಕೆ ಬಂದಿದ್ದೀನಿ ಅಂತ ಹೇಳಿ, ಈಗ ಒಂದು ಎಮ್ಮೆ ಮೇಲೆ ಒಬ್ಬ ಮುದುಕಿ ಬರ್ತಾರೆ, ಅವಳಿಗೆ ಬಿದ್ದು ಸಾಯ್ತಾಳೆ, ಅವ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಸರಿ, ಅವ್ನಿಗೆ ನೋಡ್ತಾ ಇದ್ದಾರೆ, ಎಮ್ಮೆ ಮೇಲೆ ಕೂತ್ಕೊಂಡು ಮುದುಕಿ ಬಂದು ಆ ಎಮ್ಮೆ ಮುಗಿಸ್ತಾ ಒಳಗಿದ್ರು ಸತ್ತೋರು. ಆ ಜೀವನ ತೆಗೆದುಕೊಂಡ ಇವನು ಧ್ವಜಾಚಾರ್ಯ ಮೊಹಮ್ಮದ್ ಹತ್ರ ಬಂದು ಸ್ವಾಮಿ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಹೇಳಿದ್ಬಾ ಅಂತ ಹೇಳ್ತಾರೆ. ನೋಡಮ್ಮ, ನಮಗೂ ಎಮ್ಮೆದೇವ್ರು ನೋಡಬೇಕು ಅಂತ ಆಸೆ, ನರ್ಕೊಂಡು ನೋಡಬೇಕು ಅಂತ ಆಸೆ, ನಾನು ಕರ್ಕೊಂಡು ಹೋಗ್ತೀಯ ಅಂತ ಹೇಳಿದ್ರು. ಇಲ್ಲ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ದಣಿಗಳು ಕೇಳಬೇಕು, ಅವ್ರು ಆಗ್ಬೋದು ಅಂತ ಕರ್ಕೊಂಡು ಹೋಗ್ತೀವಿ, ದೇವರಿಲ್ಲ ಅಂತ ಹೇಳಿದ್ರು. ಹೋಗಿ ಕರ್ಕೊಂಡು ಕೇಳ್ಕೊಂಡು ಬಂದ, ಮುದ್ದೆ ತೆಗೆದುಕೊಂಡು ಹೊರ ಮಾಡಿ ಬಂದು ಬರ್ಬೋದು ಅಂತ ಹೇಳ್ತಾರೆ. ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಅಂದರೆ, ಒಂದು ರೂಮಲ್ಲಿ ನೀವು ಇದ್ದು ಹೊರಗಡೆಯಿಂದ ಬೀಗ ಹಾಕ್ಬೇಕು, 3 ದಿವಸ ಬೀಗವನ್ನು ತೆಗಿಬಾರ್ದು, ಯಾರೂ ಬರಲೂಬಾರ್ದು, ಹಾಗಿದ್ರು ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದ. ಕರ್ಕೊಂಡು ಬಂದಮೇಲೆ ಅವನ ನಮ್ಮನ್ನು ಕರ್ಕೊಂಡು ಹೋಗ್ಕೊಂಡು ಬರ್ತೀನಪ್ಪ, ನಾವು ವಾಯ್ಸ್ ಹೋಗಿದ್ದಾರೆ. ಇಲ್ಲ ಸ್ವಾಮಿ, ನಾನು ಬರೋದಿಲ್ಲ ಅಂತ ಹೇಳಿದ್ರು. ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಕೇಳಿದ್ರು. ಯಾಕೆ ಬರೋದಿಲ್ಲ ಅಂತ ಕೇಳಿದ್ರೆ, ನಮ್ಮ ಕಿಂಕರಲ್ಲಿ ಏಕಾದಶಿ ಉಪವಾಸ ಮಾಡೋರು ಕರ್ಕೊಂಡು ಹೋಗೋ ಬೇರೆ ಬ್ಯಾಚ್ ಇದೆ, ನಾನು ಏಕಾದಶಿ ಉಪವಾಸ ಮಾಡದೇ ಕರ್ಕೊಂಡು ಹೋಗೋ ಬ್ಯಾಚ್ ಅಂತ ಅಂದಿದ್ದೀನಿ. ಅದು ನಾನು ಕರ್ಕೊಂಡು ಹೋಗೋ ಬೇರೆ ಜನ, ನಿಮ್ಮನ್ನು ಕರ್ಕೊಂಡು ಬೇರೆ ಜನ ಬರ್ತಾರೆ ಅಂತ ಹೇಳ್ದ ಅಂತ ದ್ವೈತಗುರುವಿನ ಆಚಾರ ಕಥೆ ಇದೆ, ಅವ್ರ ಮೊಮ್ಮಕ್ಕಳ ಕಥೆ. ಆದರೆ ದಷ್ಟುಂಚ ಭೇಟಿ ಅದಕ್ಕೆ ಮುಂದೆ ಹಿಂದಿನ ಶ್ಲೋಕ ಇರ್ತಾರೆ, ತಾನು ಆನಂದಮಸತ ಅಕೃತ ವಿಷ್ಣು ಕೃತ್ಯ. ಯಾರು ವಿಷ್ಣು, ಅದನ್ನು ಯಾರು ದೇವರು, ಯಾರು ಭಗವಂತ ಅಂತ ಅಕೃತ ವಿಷ್ಣು ಕೃತ್ಯ ಅಂತ ಹೇಳ್ತಾರೆ. ವಿಷ್ಣುವೇ ಭಗವಂತ, ಭಾಗವತ ಅಂದರೆ ವಿಷ್ಣುವೇ ಸಂಬಂಧಪಟ್ಟಿದ್ದು. ಯಾರು ಅವರ ಸೇವೆಯನ್ನು ಮಾಡೋದಿಲ್ಲ ಅಂಥವ್ರು ಮಾತ್ರ ಕರ್ಕೊಂಡು ಹೊರತಾಗಿ ಯಾರು ದೇವರ ಸೇವೆಯನ್ನು ಮಾಡ್ತಾರೆ ಅವರ ಹತ್ರ ನೀವು ಹೋಗಬೇಡಿ ಅಂತ ಯಮದೇವರು ಅವರಿಗೆ ಆಜ್ಞೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಹೇಳಿದ ಮೇಲೆ ಇತಿಹಾಸ ಮುಖ್ಯ ಭಗವಾನ್ ಕುಂಭ ಸಂಭವ ಕಥೆಯಾಮಾಸ ಮಲೆಯೇ ಆಸೀನೋ ಹರಿಭಕ್ಷೆಯನ್ನು. ಇದನ್ನು ಶುಕಾಚಾರ್ಯ ಹೇಳ್ತಾರೆ. ಇದನ್ನು ಅಗಸ್ತ್ಯ ಋಷಿಗಳು ನನಗೆ ಹೇಳಿದ ಈ ಕಥೆಯನ್ನು ಅವರು ಮಳೆ ಪರ್ವತದಲ್ಲಿ ದೇವರ ಸೇವೆ ಮಾಡ್ತಾ ತಪಸ್ಸು ಮಾಡ್ತಾ ಇದ್ರು. ಆಗ ನಾನು ಹೋದಾಗ ನನಗೆ ಹೇಳಿದ ಕಥೆ ಇದು ಅಂತ ಅಜಾಮನ ಕಥೆಯನ್ನು ಹೇಳ್ತಾರೆ. ಅನಂತರ ಮುಂದಿನ ಕಥೆ ಬೇಕು. ಆ ಹಿಂದಿಂದ ಹೇಳ್ಕೊಂಡು ಬಂದ ಲಕ್ಷ ಪ್ರಜಾಪತಿಯವರೆಗೆ ಎಲ್ಲ ಕಥೆ ಹೋಗೋರಿಗೆ ಕೊನೆಗೆ ಲಕ್ಷ ಪ್ರಜಾಪತಿ ಮಗನ ಹುಟ್ಟುತ್ತಾನೆ. ದೇವಾಸುರ ಹಣಾಂ ಸಂತಹ ರಾಗಾನಾಂ ಮೃಗಪಕ್ಷಿಣ ಸಮಾಸಿಕಸ್ಥಯಾಪುತ್ತ ಎಷ್ಟು ಸ್ವಯಂಭೂ ಇರುತ್ತಾರೆ. ನೀವು ವಿಸ್ತಾರವಾಗಿ ದೇವಾಸುರ ಮನುಷ್ಯರ ಸ್ವಯಂಭೂಮದಲ್ಲಿ ಹುಟ್ಟಬೇಕಾದ್ರು ಕೂಡ ದೇವತೆಗಳು ಮನುಷ್ಯರು ಅದನ್ನು ಸಂಕ್ಷೇಪವಾಗಿ ಹೇಳಿದ್ದೀರಿ, ಅದೇ ವಿಸ್ತಾರವಾಗಿ ಹೇಳಿ ಅಂತ ಹೇಳಿದ್ರು. ಆ ಕಥೆಯನ್ನು ಶುರು ಮಾಡ್ತಾರೆ. ಪ್ರಚೇತ ಸಪುತ್ರ ಪ್ರಾಚೀನ ಎಲ್ಲಿವರೆಗೆ ಪ್ರಾಚೀನರು ಅಂತ ಹೇಳ್ತಾರೆ. ಪ್ರಾಚೀನರು 10 ಜನ ಮಕ್ಕಳು, ಪ್ರಾಚೀನ ಬರೆಯ ಮಕ್ಕಳು ಪ್ರಾಚೀನರು ಅವರು 10 ಜನ. ಅವರೆಲ್ಲ ದುರ್ಮಯುತ, ಅವ್ರನ್ನ ಬ್ರಹ್ಮದೇವರು ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅವ್ರು ತಪಸ್ಸು ಭಾರತದಲ್ಲಿ ಇರೋದು ದೊಡ್ಡ ವಿಷಯ ಅಂತಂದರೆ ನಮ್ಮಂಥ ಗೃಹಸ್ಥರಿಗೆ ಹೇಳಬೇಕಾದ್ರು. ಯಾರನ್ನು ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಅವ್ರು ತಪಸ್ಸು ಹೋಗ್ತಾರೆ, ಯಾರನ್ನು ಮಕ್ಕಳು ಪಡಿ ಅಂತ ಹೇಳಿದ್ರೆ ಅವ್ರು ತಪಸ್ಸು ಹೋಗ್ತಾರೆ. ನಾವು ತಪಸ್ಸಿದ್ದೇ ದೇವ್ರ ಸೇವೆಯಲ್ಲೇ ಮದುವೆ ಮಾಡ್ಕೊಂಡ್ರೆ, ದೇವ್ರ ಸೇವೆಯಲ್ಲೇ ಮಕ್ಕಳನ್ನು ನೋಡ್ಕೊಂಡ್ರೆ ಅವ್ರನ್ನ ತಲೆ ಕೈ ಹೋಗ್ಬೋದಷ್ಟೇ ನಮ್ಮ. ಆದ್ದರಿಂದ ಅವರು ಮಕ್ಕಳನ್ನು ಮದುವೆ ಮಾಡ್ಕೋಬೇಕು. ಯಾಕೆಂದರೆ ಇನ್ನೇನು ಹೇಳಿದೆ, ಪ್ರಜೆಗಳನ್ನು ಈ 3 ಲೋಕಗಳನ್ನ ಪ್ರಜೆಗಳಿಂದ ತುಂಬೋಬೇಕು. ಅದು ಇಂಥವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಹೊರತಾಗಿ 30 ವರ್ಷ ಸಂಸಾರ ಮಾಡಿ 3 ಮಕ್ಕಳನ್ನ ಪಡೆಯೋರು ಅವ್ರು ಪ್ರಜೆಗಳಿಂದ ತುಂಬೋಕ್ಕೆ ಸಾಧ್ಯ ಇಲ್ಲ. ಮಾನಸಕೂತರು ಆಗ ಒಂದು ಸತಿಗೆ 1000 ಮಕ್ಕಳು 10,000 ಮಕ್ಕಳು ಹೀಗೆಲ್ಲ ಮನಸ್ಸನ್ನು ಪಡೆಯೋರು ಅಂಥವ್ರಿಂದ ಜಗತ್ತು ತುಂಬಬೇಕು. ಆದ್ದರಿಂದ ಅವ್ರು ತಪಸ್ಸಿಗೆ ಹೋದರು. ಅವರು ತಪಸ್ಸನ್ನು ಮಾಡಿದ್ರು. ತಪಸ್ಸನ್ನು ಮಾಡಿ ತಪಸ್ಸು ಮುಗಿದು ಬರೋಣ ಅಂತ ಹೋದರೆ ಎಷ್ಟು ವರ್ಷ ತಪಸ್ಸು ಮಾಡಿದ್ರೆ ಅವರು ಹೋದ ದಾರಿಯೆಲ್ಲ ಕಾಡು ಬೆಳೆದು ಬಿಟ್ಟಿದೆ. ಅದರಿಂದ ಅವ್ರು ಹಿಂದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆಗೂ ಕಾಡಿದೆ. ಸಿಟ್ಕೊಂಡು ಬಿಡ್ತವ್ರು. ಸೇವೆ ನಾವು ತಪಸ್ಸಿಗೆ ತಿರುಗಾ ವಾಪಸ್ಸು ನಮ್ಮ ಪಟ್ಟಣಕ್ಕೆ ಹೋಗಿ ಸಾಧ್ಯವಿಲ್ಲ ಅಂತ ಹೇಳಿ ಸಿಟ್ಟಿನಿಂದ ವೃಕ್ಷಗಳನ್ನು ಹೋದ್ರು. ಆ ವೃಕ್ಷಗಳನ್ನು ಸುಡಕ್ಕೆ ಶುರು ಒಳ್ಳೆಯದು ಹೆಚ್ಚಾಗುತ್ತೆ ಇಲ್ಲ ಅಂತೇಳಿ ಇವರು. ಆಗ ಚಂದ್ರ ಬಂದು ಯಾಕೆ ಎಲ್ಲ ಔಷಧಿ ವನಸ್ಪತಿಗಳು ಚಂದ್ರ ಅಧಿಪತಿ. ಔಷಧಿಯ ಸಮ್ಮದಂತೆ ಸೋಮೇನ ಸಹದಾಜ್ಞ ಅಂತ ಮಂತ್ರ. ಎಲ್ಲ ಔಷಧಿ ವನಸ್ಪತಿಗಳು ಚಂದ್ರ ಅಧಿಪತಿ. ತನ್ನ ಆಧಿಪತ್ಯಕ್ಕೆ ಸಿಕ್ಕಿದ ತನ್ನ ಮಕ್ಕಳನ್ನು ತರುವ ವೃಕ್ಷಗಳು ವನಸ್ಪತಿಗಳು ಹೀಗೆ ಹೋಗ್ತಾ ಇದೆ ಅಂತ ಹೇಳಿ, ಇದು ಅದಕ್ಕೆ ನೀವು ದ್ರೋಹವನ್ನು ಮಾಡಬೇಡಿ, ನೀವು ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡೆದು ಲೋಕದ ಪ್ರಜೆಗಳನ್ನು ತುಂಬಕ್ಕೆ ಹೊರಟವರು
ನಾನು ಸೃಷ್ಟಿ ಮಾಡಿದ್ದನ್ನೆಲ್ಲ ನೀವೀಗ ಕೂಡ್ತಾ ಇದ್ರೆ ನೀವೇ ನಿಮ್ಮ ವಿಚಾರಗಳನ್ನು ಸೃಷ್ಟಿ ಮಾಡ್ತೀರಿ, ನಾವು ಮಾಡಬೇಡಿ. ಅದ್ರ ಬದಲು ಎಲ್ಲ ದೇವರ ಆಜ್ಞೆ ಅಂತ ನಾವೆಲ್ಲ ಮದುವೆ ಮಾಡ್ಕೊಂಡು ಹೋಗೋ ಅದಕ್ಕೆ ಮಕ್ಕಳನ್ನ ಪಡೆಯತಕ್ಕಂಥವು. ಆದರೆ ಇವಂಚ ಪಿತ್ರಾನ್ನಷ್ಟ ದೇವದೇವೇ ಚಾಲಕ ಪ್ರಜಾ ಸರ್ಕಾರಿ ಕಥಂ ಪ್ರಜಾ ವೃಕ್ಷ ಅಂತ ಮನುಕ. ನೀವು ತಂದೆ ಹೇಳ್ದ ನೀವು ತಪಸ್ಸು ಮಾಡಿ ಮದುವೆ ಮಾಡಿಕೊಳ್ಳಿ, ಮಕ್ಕಳ ಪಡೆಯುವಂತ ಅದಕ್ಕೆ ಬಂದಿದ್ದೀರಿ, ಮದುವೆ ಸಿಡಬಾರ್ದು. ನಾನು ಒಂದು ಇದನ್ನು ಹೇಳ್ತೀನಿ ನೋಡಿ, ಇಲ್ಲಿ ಈ ವಾರ್ಷಿ ಅಂತ ಒಂದು ಚಂದ್ರನ ಮಗಳವಳು, ಅವಳು ಈ ಎಲ್ಲ ಮರಗಳು ಸೇರಿ ಅಂದರೆ ಮನದೇವತೆ ಎಲ್ಲ ಸೇರಿ ಈ ಪ್ರಾಚೀನ ಈ ದಕ್ಷಿಣ ಅಂತರ್ದೇಹಭೂತಾನ ಆತ್ಮಾಸ್ತಿ ಅಧೀಶ್ವರ ಸರ್ವತ ದಿಷ್ಟವೀಕ್ಷತ್ತು ಏವ ಮಸ್ತಿಷ್ಠೋ. ಅದಕ್ಕೆ ಇನ್ನೂ ಮುಂಚೆ ಒಂದು ಮಾತು ಹೇಳ್ತಾರೆ, ಎಲ್ಲ ಕಡೆಯಲ್ಲೂ ದೇವರಿದ್ದಾರೆ, ಅಂತರ್ಯಾಮಿಯಾಗಿದ್ದಾರೆ. ಎಲ್ಲ ಕಡೆಯಲ್ಲೂ ಇದ್ದಂಥ ಅಂತರ್ಯಾಮಿ ನಾವು ವ್ಯಾಪ್ತೋಪಾಸನೆ ಎಲ್ಲ ಕಡೆಯಲ್ಲೂ ಸೇವೆಯನ್ನು ಮಾಡಬೇಕು. ನೀವು ವ್ಯಾಪ್ತೋಪಾಸನೆ ಮಾಡ್ತಕ್ಕಂಥವ್ರು ವ್ಯಾಪ್ತೋಪಾಸನೆ ಮಾಡೋದು ವೃಕ್ಷದಲ್ಲಿ ಅಂತರ್ಯಾಮ ಇರ್ತಕ್ಕಂಥ ನಾವು ವೃಕ್ಷವನ್ನು ಸುಟ್ಟರೆ ಆ ಅಂತರ್ಯಾಮ ಸೇವೆಯನ್ನು ಮಾಡಿದಾಗ ಹೇಗಾಗುತ್ತೆ, ಆದರೆ ನೀವು ಮಾಡೋ ಹಾಗಿಲ್ಲ. ಆಗ ಇಮ ಮಾಮಂದ್ರ ಭಾಕ್ಷಿ ಹೇಷ ವರ ಕನ್ಯಾ ಪತ್ನಿತ್ವ ಪ್ರತಿಕ್ಷತ. ಇದನ್ನು ಸುಟ್ಟು ಮರಗಳು ಸಾಕು, ಈ ವಾಕ್ಷಿ ಅಂತ ಇವಳು ಕೊಡ್ತೀನಿ, ಇವಳನ್ನು ಪತ್ನಿಯಾಗಿ ಸ್ವೀಕಾರ ಮಾಡಿ. ಈ ಚಾಮಂತ್ರಿ ವರಾರೋಹ ಕನ್ಯಾ ಅಪ್ಸರೇ ಉಪ ಅವಳು ಅಪ್ಸರೇ ಮಗಳು. ಅದನ್ನು ಹೇಳ್ತಾರೆ, ಸೋಮೋ ರಾಜ ಏವ ತತ್ವ ತೇ ಧರ್ಮೇಣ ಉಪಯೋಗರೇ. ಅವರು ಚಂದ್ರ ಹೊರಟೋದ, ಅವ್ರನ್ನ ಮದುವೆ ಮಾಡ್ಕೊಂಡು ಅವರಿಂದ ಅವ್ರು ಹುಟ್ಟಿದವರು ದಕ್ಷ ಪ್ರಜಾಪತಿ, ಅವರು ಪ್ರಾಚೇತಸ ಅಂತ. ಇವರು ಪ್ರಚೇತಸರು, ಅವರು ಪ್ರಾಚೇತಸ. ಯಥಾ ಸಹಜ ಭೂತಾನಿ ವೃಕ್ಷೋ ದಕ್ಷೋ ಧೀತೃವತ್ಸರ ರೇತಸ ಮನಸ ಚೈವ ತನ್ಮಹಿತಶ್ವನು. ಅವನು ದಕ್ಷ ಪ್ರಜಾಪತಿ ಎಲ್ಲ ಮಕ್ಕಳು ದಕ್ಷ ಪ್ರಜಾಪತಿ ಮಕ್ಕಳಿಂದ ಜಗತ್ತು ತುಂಬಬೇಕು. ಅವನು ತನ್ನ ರೇತಸ್ಸಿಗೂ ಸೃಷ್ಟಿ ಮಾಡ್ದ, ತನ್ನ ಮನಸ್ಸಿಗೂ ಸೃಷ್ಟಿ ಮಾಡ್ದ. ಆ ಸ್ವಯಂಭೂಮನಿಂದ ಅನಂತರ ಬಂದವರು ಈ ಬಾಹ್ಯ ಸೃಷ್ಟಿ ಇದೆ, ಅಲ್ಲಿ ಒಂದು ಮಾನಸ ಸೃಷ್ಟಿ. ಮಾನಸ ಸೃಷ್ಟಿ ಆದಮೇಲೆ 10,000 ಮಕ್ಕಳು, 1,000 ಮಕ್ಕಳು, 1,00,000 ಮಕ್ಕಳು, ಯಾರ ಹೊಟ್ಟೆಯಲ್ಲಿ 1,00,000 ಮಕ್ಕಳು ಇರೋಕ್ಕೆ ಸಾಧ್ಯ? ಅದನ್ನು ಮನಸ್ಸಿಂದ ಸೃಷ್ಟಿ ಮಾಡ್ತಾರೆ. ಆ ಮನಸ್ಸಿಗೆ ಅದನ್ನು ಹೇಳ್ತಾರೆ. ಮುಂಚೆ ದೇವರು ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ಪ್ರಜಾಪತಿಗಳು ಮನಸ್ಸಿಂದ ಸೃಷ್ಟಿಯನ್ನು ಮಾಡಿದ್ರು. ಆದರೆ ಆ ಸೃಷ್ಟಿ ತುಂಬ ನಿಧಾನವಾಯಿತು. 14 ರೂಪಗಳಿದೆ, 14 ರೂಪ ಬೇಕಾದ ತುಂಬಲಿಲ್ಲ, ಆ ಸೃಷ್ಟಿ ನಿಧಾನವಾಯಿತು. ಆದ್ದರಿಂದ ಆಗ ಹೋಗಿ ಸೇವೆಯನ್ನು ಮಾಡಿದ್ರು. ವಿಂಧ್ಯ ಪರ್ವತಕ್ಕೆ ಹೋಗಿ ಸ್ವಯಂಭೂಮನು ಸೇವೆಯನ್ನು ಮಾಡಿದ. ದುಶ್ಚರ ತಪಃ. ಆಗ ಅಸ್ತೌಷಿ ಧಂಸಮುಖೇನ ಭಗವಂತ ಮದೋಕ್ಷಣಂ. ದಕ್ಷ ಪ್ರಜಾಪತಿ ಹೋಗಿ ವಿಂಧ್ಯ ಪರ್ವತಕ್ಕೆ ಹೋಗಿ ಏನು ಮಾಡಬೇಕು, ಕೂಡ ಪ್ರಜೆಗಳು ಸೃಷ್ಟಿ ಸಾಕಾಗ್ತಾ ಇದೆ, ಏನು ಮಾಡಬೇಕು ಅಂತ ಹೇಳ್ತು ಒಂದು ಹಂಸಮುಖ್ಯ ಅಂತ ಒಂದು ಸ್ತೋತ್ರದಿಂದ ಅವನು ತಪಸ್ಸು ಮಾಡಿದ ಅಂತ ಒಂದು ಸ್ತೋತ್ರವನ್ನು ಹೇಳ್ತಾರೆ. ತುಂಬ ಒಳ್ಳೆಯ ಸ್ತೋತ್ರ, 12 ಶ್ಲೋಕಗಳಿದೆ. ಭಾಗವತದ ಜೀವ ಇರೋದು ಭಾಗವತದ ಸ್ತೋತ್ರಗಳು, ಕಥೆಯಲ್ಲ, ಕಥೆ ಎಲ್ಲರಿಗೂ ಸಮಾನ. ಆದರೆ ಭಾಗವತ ಸ್ತೋತ್ರಗಳು ಅದು ಭಾಗವತ ಜೀವ ಇದೆ. ಯಾಕೆ ಜೀವ ಇರೋದು ಅಂದರೆ ಭಾಗವತ ಸ್ತೋತ್ರ ಮಾಡೋರು ದೇವತೆಗಳು ವೈಷ್ಣವರು ಸ್ತೋತ್ರ ಮಾಡ್ತಾರೆ. ಸ್ತೋತ್ರವನ್ನು ಮಾಡುವಾಗ ಏನು ಹೇಳ್ತಾರೆ ದೇವರ ಗುಣವನ್ನು, ದೇವರ ಮಹಿಮೆಯನ್ನು, ಅದೆಲ್ಲ ಸುಳ್ಳಾದರೆ ದೇವರ ಪ್ರತ್ಯಕ್ಷ ಆಗೋದಿಲ್ಲ. ಸುಳ್ಳು ಯಾರು ಪ್ರತ್ಯಕ್ಷ ಆಗ್ತಾರೆ. ಆದ್ದರಿಂದ ದೇವರನ್ನು ಪ್ರತ್ಯಕ್ಷೀಕರಿಸ್ಕೊಳ್ಳೋಕ್ಕೆ ಏನು ಸ್ತೋತ್ರ ಮಾಡ್ತಾರೆ, ಅದು ತುಂಬ ಯಥಾರ್ಥ ಜ್ಞಾನವಾಗಿದ್ದರೆ ಅದು ಭಕ್ತಿಪೂರ್ವಕವಾಗಿ ಹೇಳಿದ್ರೆ ಮಾತ್ರ ಅದಕ್ಕೆ ಪ್ರಸನ್ನನಾಗಿ ದೇವರು ಅವ್ರಿಗೆ ದರ್ಶನ ಕೊಡ್ತಾನೆ. ದೇವರು ದರ್ಶನ ಕೊಡೋದಿರೋದ್ರಿಂದ ದೇವರ ದರ್ಶನಕ್ಕೋಸ್ಕರ ಏನು ಸ್ತೋತ್ರ ಮಾಡ್ತಾರೆ, ಅದನ್ನು ಶುದ್ಧ ತತ್ವಜ್ಞಾನ ಹೇಳ್ತಕ್ಕಂಥ ಸ್ತೋತ್ರ. ಅಂತ ದೇವರು ಪ್ರತ್ಯಕ್ಷ ಆದಮೇಲೆ ದೇವರು ಸ್ತೋತ್ರ ಮಾಡ್ತಾರೆ. ದೇವರು ಎದುರು ಕಣ್ಣಿಗೆ ಕಾಲವಾದ ದೇವರು ನೋಡ್ತಾ ಮಾಡ್ತಕ್ಕಂಥ ಸ್ತೋತ್ರ, ಅದನ್ನೇನಾದ್ರು ತಪ್ಪುಗಳು ಬರೋದಿದ್ರೆ, ಆ ತತ್ವಗಳು ಅಲ್ಲೇ ಇರೋದು ಬಂದರೆ ದೇವರು ನೋಡಿದ್ದಕ್ಕೆ ಫಲ ಏನು? ಆದರೆ ದೇವರು ನೋಡಿದ್ರೆ ಎಲ್ಲ ತಪ್ಪುಗಳು ಚಿದ್ಧತೆ ಹೃದಯ ಕೃತಿ, ವಿದ್ಯತೆ ಹೃದಯ ಕೃತಿ, ಚಿದ್ಧತೆ ಧೋಷ, ಎಲ್ಲ ಸಂಶಯಗಳು ದೀರ್ಘವಾದ ಜ್ಞಾನ ಬರಬೇಕು. ಆಗ ಮಾಡಿಸೋತಲ್ಲೂ ಕೂಡ ಯಾವ ತಪ್ಪು ಬರೋಕ್ಕೆ ಸಾಧ್ಯವಿಲ್ಲ. ಆ ದೇವರ ದರ್ಶನಕ್ಕಾಗಿ ಮತ್ತು ದೇವರ ದರ್ಶನ ಮಾಡಿ ಸ್ತೋತ್ರಗಳಲ್ಲಿ ಏನು ತತ್ವ ಇದೆ ಅದೇ ಮುಖ್ಯವಾದದ್ದು. ಅಲ್ಲಿ ಎಲ್ಲೂ ಕೂಡ ಜಗತ್ತು ಮಿಥ್ಯೆ ಆಗ್ತಿಲ್ಲ, ದೇವರೆಲ್ಲ ಅಭಿನ್ನ ಹೋಗ್ತಿಲ್ಲ, ಜೀವ ಬ್ರಹ್ಮರು ಒಂದು ಹೋಗ್ತಿಲ್ಲ. ಆಗ ಅಲ್ಲೆಲ್ಲ ಏನಿದೆ ಅಂತ ಶುದ್ಧ ತತ್ವ. ಆದ್ದರಿಂದ ಆಚಾರ ತಾತ್ಪರ್ಯ ಇರೋದು ಈ ಭಾಗವತದಲ್ಲಿ ಸ್ತೋತ್ರಗಳಿಗೆ ಹೆಚ್ಚು ತಾತ್ಪರ್ಯ. ಆ ಸ್ತೋತ್ರ ಒಂದೇ ಒಂದು 11ನೇ ಸ್ಕಂದ, ಉಳಿದ 11 ಸ್ಕಂದಗಳು ಒಂದು 11ನೇ ಸ್ಕಂದಗಳು ಒಂದು 11 ಸ್ಕಂದಕ್ಕೆ ಎಷ್ಟು ತಾತ್ಪರ್ಯ ಇದೆ, ಅದಕ್ಕಿಂತ ಹೆಚ್ಚಿನ ತಾತ್ಪರ್ಯ 11ನೇ ಸ್ಕಂದಕ್ಕೆ ಒಂದಕ್ಕೆ ಇದೆ. ಅಷ್ಟು ಪ್ರಮೇಯಗಳಲ್ಲಿ ತುಂಬ. ಅದೇನು 10 ದಿವಸ 12 ದಿವಸದಲ್ಲಿ ಹೇಳೋಕ್ಕಾಗೋದಿಲ್ಲ. 6 ತಿಂಗಳು ಕೇಳಿದ್ರೆ ಹೇಳ್ಬೋದು ಅಷ್ಟೇ. ಏಕಾದಶಿ ಹೇಳಿದ್ರೆ 12 ದಿವಸದಲ್ಲಿ ಹೇಳೋಕ್ಕಾಗೋದಿಲ್ಲ. ಅಂಥದ್ದು
ಈ ಸ್ತೋತ್ರಗಳು ಹೇಗಿದೆ ಅಂತಂದರೆ ಅದು ಲಕ್ಷ್ಮೀ ಸ್ತೋತ್ರ ಮಾಡ್ತಕ್ಕಂಥದ್ದು, ಬ್ರಹ್ಮದೇವರು ಮಾಡೋ ಸ್ತೋತ್ರ ಇದೆ, ರುದ್ರದೇವರು ಮಾಡ್ತಕ್ಕಂಥ ಸ್ತೋತ್ರ ಇದೆ, ಪ್ರಹ್ಲಾದರಾಜ ಮಾಡೋ ಸ್ತೋತ್ರ ಇದೆ, ದಕ್ಷ ಪ್ರಯಾಸದ ಮಾಡೋ ಸ್ತೋತ್ರ ಇದೆ. ಈಗ ಲಕ್ಷ್ಮೀ ಸ್ತೋತ್ರ ಮಾತ್ರ ಶ್ರುತಿಗೀತೆಯಲ್ಲಿ ಅಂತಂದರೆ 29 ಶ್ಲೋಕ ಇದೆ. 29 ಶ್ಲೋಕಕ್ಕೂ ಆಚಾರ ಅಂತ ಹೇಳಬೇಕು. ಇಲ್ಲಾಂದರೆ ನಾವೆಲ್ಲ ಈ ಪ್ರಪಂಚದಲ್ಲಿ ಸೃಷ್ಟಿಗಿಂತ ಮುಂಚೆ ಲಕ್ಷ್ಮಿ ಮಾಡ್ತಕ್ಕಂಥ ಸ್ತೋತ್ರ ಅದು. ಆದ್ದರಿಂದ ಯಾವ ಅಪರಪುರುಷ ಹಿಡ್ಕೊಂಡು ಅದಕ್ಕೆ ಅರ್ಥವನ್ನು ಮಾಡ್ತಾವಿಲ್ಲ, ಆಚಾರ್ಯ ಅರ್ಥವನ್ನು ಹೇಳಿ. ಆದ್ದರಿಂದ 29 ಶ್ಲೋಕ 29 ಶ್ಲೋಕಕ್ಕೂ ಆಚಾರ್ಯ ಹೇಳ್ತಾರೆ. ಬ್ರಹ್ಮದೇವ ಸ್ತೋತ್ರ ಮಾಡ್ತಾರೆ, ಅದು 25 ಶ್ಲೋಕ ಇದ್ದರೆ 20 ಶ್ಲೋಕಕ್ಕಾದ್ರೂ ಆಚಾರ್ಯ ಅರ್ಥವನ್ನು ಹೇಳಿ. ಹಾಗೆ ಆ ಯೋಗ್ಯತೆ ಕಡಿಮೆ ಆದಂತೆ ಅಷ್ಟು ಕಷ್ಟ ಇರುತ್ತೆ, ಅದು ಅಷ್ಟು ನಿಗೂಢವಾದ ತತ್ವಗಳನ್ನ ಆಚಾರ್ಯ ಹೇಳಬೇಕು. ಹಾಗೆ ದಕ್ಷ ಪ್ರಜಾಪತಿ ಶ್ಲೋಕಕ್ಕೆ ಬರ್ತಾ ಎದ್ದು ಬಹಳ ಕೆಳಗಿನ 12 ಶ್ಲೋಕ ಇದೆ. 12 ಶ್ಲೋಕ ಅದಕ್ಕೆ ಹಂಸಮುಖ್ಯ ಅಂತ ಈ ಸ್ತೋತ್ರಕ್ಕೆ ಹೆಸರು. ಆದರೆ ಎಷ್ಟು ಒಳ್ಳೆಯ ಸ್ತೋತ್ರ ಇದ್ದರೆ 12 ಶ್ಲೋಕದಲ್ಲಿ 10 ಶ್ಲೋಕಗಳಲ್ಲಿ ಆತ್ಮತಾತ್ಮಗಳು ಬರೀತಾರೆ ಆಚಾರ್ಯ. ಅಂತಹ ಸ್ತೋತ್ರದಿಂದ ದಕ್ಷ ಪ್ರಜಾಪತಿ ವಿದ್ಯುತ್ ದೇವರ ತಪಸ್ಸು ಮಾಡಿದ, ಅದಕ್ಕೆ ದೇವರು ಪ್ರಸನ್ನರಾದರು. ಪ್ರಸನ್ನರಾಗಿ ಅವರ ಸ್ತೋತ್ರ ಏನು ಸ್ತೋತ್ರ ಮಾಡಿದ ಅದನ್ನು ನಾಳೆ ಹೇಳ್ತೀನಿ ಅಂತ ಹೇಳಿ ವನಸ್ಪತಿ ದೇವತೆಗಳ ಚಂದ್ರ ಮಗಳು ಕೊಟ್ಟ 10 ಜನ ಪ್ರತ್ಯೇಕಿಸರು, ಒಂದೇ ಸ್ತ್ರೀ ಅವರು ಅಲ್ಲ 10 ಜನ ಒಬ್ಬಳಿಗೆ 10 ಜನ ಅವರು ಪ್ರತ್ಯೇಕಿಸಿದ್ರು. ಪತ್ನಿ ಹೌದು. ಹೇಗೆ ದ್ರೌಪದಿಗೂ ಡಿಫ್ರೆಂಟ್ ಏನಾದರೂ ಇದೆ, ಲೋಕದ ದೃಷ್ಟಿಯಿಂದ ಒಬ್ಬಳಿಗೆ 5 ಜನ ಹೇಳುವ ಹಾಗೆ ಇಲ್ಲಿ ಏನು ನಿಮ್ಲೋಚ ಗಂಡು ಋಷಿಗಳಿಗೆ ನಿಮ್ಲೋಚ ಅನ್ನೋ ಅಪ್ಸರೆಯಲ್ಲಿ ಹುಟ್ಟಿದವರು ಈ ವಾರ್ಷ.